ಇದು ಗೊತ್ತಾಯ್ತಾ ನಿಮ್ಗೆ? ಯಾವುದು ಸರ್? ಇದೆ 10B ಇದನ್ನ ಮಾಡಿದಿರಲ್ಲ, ಗೊತ್ತಾಯ್ತಾ ಹೇಗೆ ಅಂತ? ಹಾ, ಗೊತ್ತಾಯ್ತು. ಓಕೆ. ಅಂದ್ರೆ ಸರ್ ನಾನು ಮೈನಸ್ ಹಾಕೋದೊಂದನ್ನ ಅವತ್ತು ಹೇಳ್ಕೊಟ್ಟಿದ್ರಿ ಕ್ಲಾಸಲ್ಲಿ. ಹ್ಮ್ ಹ್ಮ್ ಎಲ್ಲ ತುಂಬಾ ಇದ್ದಾಗ ಯಾವ ತರ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ರಿ. ಹ್ಮ್ ಬರೀ ನನಗೆ 60 ಮಾತ್ರ ಗೊತ್ತಿತ್ತು. ಓಕೆ. ಹ್ಮ್. ಇದೆಲ್ಲ ನೀವೇ ಮಾಡಿದ್ರ ಅಥವಾ ಎಲ್ಲ ನಾನೇ ಮಾಡಿದ್ದು ಸರ್. ಇಲ್ಲ ನೀವೇ ಮಾಡಿದ್ದ? ಓಕೆ, ಹ್ಮ್. ವೆರಿ ಗುಡ್. ಇದು ಇನ್ನೊಂದಿತ್ತಲ್ಲ 10A ತೋರಿಸಿ, ಅದು ನೀವು ಕಂಪ್ಲೀಟ್ ಮಾಡಿ ಅಂತ ಹೇಳಿ ಬಿಟ್ಟಿದ್ದೆ ನಾವು ಅರ್ಧಕ್ಕೆ. ಎಸ್ ಸರ್. ಓಕೆ. ಅಂದ್ರೆ ಸರ್ ಲಾಸ್ಟ್ ಅಲ್ಲಿ ಈ ತರ ಬರ್ತಿದೆ, ಅಂದ್ರೆ ಜಾಸ್ತಿ ಬಿಡ್ತಾಗಿದೆ ಅನ್ಸುತ್ತೆ. ಅಲ್ಲ, ಪರವಾಗಿಲ್ಲ, ಮಾರ್ಜಿನ್ ಇನ್ನೊಂದು ಸ್ವಲ್ಪ ಕೊಟ್ಟು ಆ ಕಡೆ ಈ ಕಡೆ ತಳ್ಬೇಕು ಅವಾಗ ನೀವು. ಸರ್ ಅದು ಕಮ್ಮಿ ಕೊಡ್ತಿದ್ರು ಅದು ಬರ್ತಿತ್ತು, ಅದಕ್ಕೆ ಹಂಗೆ ಬಿಟ್ಬಿಟ್ಟೆ. ಓಕೆ ಓಕೆ, ಬಿಟ್ಟಾಕಿ, ಹಾಗೆ ಇರಲಿ, ಹಂಗಿದ್ರೆ ನೋ ಪ್ರಾಬ್ಲಮ್. ಆಯ್ತಾ? ಇವಾಗ ಹ್ಮ್ ಓಕೆ, ನನಗೆ ಈ ರಿಕ್ವೈರ್ಮೆಂಟ್ 10B ನೋಡಿದ್ಮೇಲೆ ಏನರ್ಥ ಆಯ್ತು ಅಂದರೆ, ಹ್ಮ್ ನಾವೆಷ್ಟು ಹೇಳ್ಕೊಟ್ಟಿದ್ದೀವಿ ಹ್ಮ್ ಇಷ್ಟನ್ನ, ಅಂದರೆ ವರ್ಕ್ ಮಾಡೋದನ್ನು ಮಾತ್ರ ಕಲ್ತಿದ್ದೀರಾ ನೀವು. ಎಸ್ ಸರ್. ಒಳ್ಳೆಯದು. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ನೀವೇನು ಮಾಡಬೇಕು ಅಂದರೆ, ಹ್ಮ್ ಟೆಕ್ನಿಕಲ್ ಟರ್ಮಿನಾಲಜೀಸ್ ಅಂತ ಹೇಳ್ತೀವಿ ನಾವು. ಅಂದರೆ ಟೆಕ್ನಿಕಲ್ ಆಗಿ ನಾವು ಅವುಗಳನ್ನು ಏನಂತ ಕರಿತೀವಿ, ಹ್ಮ್ ಇದನ್ನು ನೆನ್ಪಿಟ್ಕೋಬೇಕು ಇನ್ಮೇಲೆ ನೀವು. ಎಸ್ ಸರ್. ಟೆಕ್ನಿಕಲ್ ಟರ್ಮಿನಾಲಜೀಸ್. ಫಾರ್ ಎಕ್ಸಾಂಪಲ್, ಕೋಡ್ ಓಪನ್ ಮಾಡಿ. ಒಂದು ಫೈಲ್ ಕ್ರಿಯೇಟ್ ಮಾಡಿ. ಹಾಂ, ಡೇ 10, ಡೇ 12. ಇದಕ್ಕೇನಂತ ಹೇಳ್ತೀವಿ ನಾವು ಇವಾಗ? ನೀವು ಈ ಥರ ಕ್ರಿಯೇಟ್ ಮಾಡ್ತಿದ್ರಲ್ಲ, ಇದಕ್ಕೆ ಇವಾಗ ನಿಮ್ಗೆ ಏನೋ ನಾನು ಹೇಳ್ತೀನಿ, ಒಂದು ಟಾಸ್ಕ್. ಏನದು? ಇದು ಟೈಟಲ್ ಬಾರ್. ಇವಾಗ ಏನೋ ಮಾಡು ಅಂತ ಹೇಳ್ದೆ ರೀ ನಾನು ನಿಮಗೆ. ನೀವೇನೋ ಅಂದ್ರೆ ಮಾಡಿ ಇವಾಗ ಅಂತ ಹೇಳ್ದೆ. ಒಂದು ಫೈಲ್ ಕ್ರಿಯೇಟ್ ಮಾಡಿ. ಫೈಲ್ ಅಲ್ಲ ರೀ, ಫೋಲ್ಡರ್. ಇದನ್ನ ಇವಾಗ ನೀವೇನ್ ಮಾಡಿದ್ರಿ ಅಲ್ವಾ, ಸ್ವಲ್ಪ ಟೈಮ್ ತಗೊಂಡ್ರಿಲ್ವಾ ಹೇಳಕ್ಕೆ ನಾನು ಕೇಳಿದ ತಕ್ಷಣ? ಎಸ್ ಸರ್. ಇದನ್ನ ರೆಡಿ ಆಗ್ಬೇಕು ನೀವು ಇವಾಗ. ಓಕೆ ಸರ್. ನಿಮಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ, ಬಟ್ ಫ್ಲಾಶ್ ಆಗಲ್ಲ ಬೇಗ. ಹಾ, ತುಂಬಾ ಟೈಮ್ ತಗೋತೀರಾ. ಇದನ್ನ ಕಡಿಮೆ ಮಾಡಬೇಕು. ಎಲ್ಲರಿಗೂ ಎಲ್ಲದೂ ಗೊತ್ತಿರಲ್ಲ, ಎಲ್ಲರೂ ಫಾಸ್ಟ್ ಇರಲ್ಲ, ಅದು Yes, sir. ಪ್ರಪಂಚದಲ್ಲಿ ಇರೋದೇ ಹಂಗೆ. ಬಟ್ ಇವಾಗ ಈ ಒಂದು ಫೀಲ್ಡಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ರೆ, ನಾನು ಕಂಪ್ಯೂಟರ್ ಜೊತೆ ಡೀಲ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದೆಲ್ಲ ನಾರ್ಮಲ್ ವರ್ಡ್ಸ್. ಟೆಕ್ನಿಕಲಲ್ಲಿ ಅಂದರೆ ಕಂಪ್ಯೂಟರಲ್ಲಿ ನಾರ್ಮಲ್ ವರ್ಡ್ಸ್. ಅದು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಅನ್ನೋದು, ಫೈಲ್ ಕ್ರಿಯೇಟ್ ಮಾಡಿ ಅನ್ನೋದು, ಅದೇ Yes. ಕೆಲಸನ ನಾವು ಸಾಫ್ಟ್ವೇರಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ಹ್ಮ್ ಫೋಲ್ಡರ್ ಕ್ರಿಯೇಟ್ ಮಾಡಿದ್ರಿ ಅಲ್ವಾ, ನೆಕ್ಸ್ಟ್ ಏನು ಹೇಳಿದೆ? ಫೈಲ್ ಕ್ರಿಯೇಟ್ ಮಾಡಿ ಅಂದೆ. ಎಸ್ ಸರ್. ಫೈಲು ಸರ್ ನಾವು ಇನ್ನೂ CSS ನೇ ಕಲಿತಿದ್ದೀವಿ ಅಲ್ವಾ? HTML CSS ಎರಡನ್ನೂ ಕಲಿತಾ ಇದ್ದೀವಿ. ಎರಡು ಒಟ್ಟಿಗೆ ಹೋಗ್ತಾ ಇದೆ. ಎಸ್ ಸರ್. terminology.html ಅಂತ ಮಾಡಿ. TERMINOLOGY .html. ಏನಿದು .html ಅನ್ನೋದೇನು ಸರ್? ಅದು ಇಂಡಿಯನ್ ಟೆಕ್ಸ್ಟ್. ಟರ್ಮಿನಾಲಜಿ ಅನ್ನೋದೇನು? .html ಅನ್ನೋದೇನು? ಟರ್ಮಿನಲ್ ಅನ್ನೋದು ಅದು ನೇಮ್. ಟರ್ಮಿನಾಲಜಿ ಅನ್ನೋದು ಫೈಲ್ ನೇಮ್. ಕರೆಕ್ಟಾಗಿ ಪ್ರಿಸೈಸ್ ಆಗಿ ಹೇಳ್ಬೇಕು. ಫೈಲ್ ನೇಮ್. ಡಾಟ್ ಇಂದ HTML ನ ಎಕ್ಸ್ಟೆನ್ಷನ್. ವೆರಿ ಗುಡ್, ಎಕ್ಸ್ಟೆನ್ಷನ್. .html ಅಂತ ಹೇಳಿದ್ರೆ HTML ಫೈಲ್ ಅಂತ ಆಗುತ್ತೆ. .css ಅಂತ ಹೇಳಿದ್ರೆ CSS ಫೈಲ್ ಅಂತ ಆಗುತ್ತೆ. .pdf ಅಂತ ಗೊತ್ತಾ ನಿಮಗೆ? PDF ಅಂದ್ರೆ PDF ನೋಡಿದ್ದೀರಲ್ವ ನೀವು? ಈಗ ಫೋಟೋಸ್ದು ಮತ್ತೆ ಫೋಟೋಗೆ, ವಿಡಿಯೋಗೆ, ಆಡಿಯೋಗೆ, ಅವಕ್ಕೂ ಎಲ್ಲ ಒಂದೊಂದು ಫೈಲ್ ಇರುತ್ತೆ. ಫೋಟೋಗೆ JPG, PNG, JPEG, JPG ಏನೇನೋ ಇರುತ್ತೆ ಫೋಟೋಗೆ. ಅದೇ ಥರ ವಿಡಿಯೋಗೆ MP4 ಇರುತ್ತೆ, ಆಡಿಯೋಗೆ MP3 ಅಂತ ಇರುತ್ತೆ, PDF ಅಂತ PDF ಅಂತಾನೆ ಇರುತ್ತೆ. ಡಾಟ್ ಅಂತ ಒಂದು ಫೈಲ್ ಅಂತ ಅದೇ ಡಾಟ್ ಆದ್ಮೇಲೆ ರೈಟ್ ಸೈಡ್ಗೆ ಏನಿರ್ತದಲ್ವ, ಬಲಗಡೆಗೆ ಇರೋದೆಲ್ಲ ಅದೇನ್ ಟೈಪ್ ಆಫ್ ಫೈಲ್ ಅಂತ ಹೇಳುತ್ತೆ. ಎಕ್ಸ್ಟೆನ್ಷನ್. ಕರೆಕ್ಟ್, ಎಕ್ಸ್ಟೆನ್ಷನ್.
ಎಸ್ ಸರ್. ಎಕ್ಸ್ಟೆನ್ಷನ್ ಗೊತ್ತಾಗ್ತಿದ್ಯಾ? ಹ್ಞೂ. ಓಕೆ, ನೆಕ್ಸ್ಟ್ ಕ್ರಿಯೇಟ್ ಮಾಡಿ, ಎಂಟರ್ ಮಾಡಿ. ಇದೆಲ್ಲ ಕೇಳಿದ ತಕ್ಷಣ ಟಕ್ ಅಂತ ಹೇಳಂಗೆ ರೆಡಿ ಇರ್ಬೇಕು ನೀವು ಯಾವಾಗಲೂ ಇನ್ಮೇಲೆ. ಆಯ್ತು ಸರ್. ಫೋಲ್ಡರ್, ಫೈಲ್ ನೇಮ್, ಫೈಲ್ ಎಕ್ಸ್ಟೆನ್ಷನ್. ಬಾಯ್ಲರ್ ಪ್ಲೇಟ್. ಹಾಂ, ಏನಿದು? ಬಾಯ್ಲರ್ ಪ್ಲೇಟ್. ಬಾಯ್ಲರ್ ಪ್ಲೇಟ್, ಬಾಯ್ಲರ್ ಕೋಡ್, ಬೇಸಿಕ್ ಕೋಡ್, ಬೇಸಿಕ್ ಸ್ನಿಪೆಟ್, HTML ಸ್ನಿಪೆಟ್, HTML ಸ್ಯಾಂಪಲ್. ಅದರಲ್ಲಿ ಟೈಟಲ್ ಚೇಂಜ್ ಮಾಡಬೇಕು. ಟೈಟಲ್ ಚೇಂಜ್ ಮಾಡಬೇಕು. ವೆರಿ ಗುಡ್. ಬಾಯ್ಲರ್ ಕೋಡಲ್ಲಿ ಅಥವಾ ಬಾಯ್ಲರ್ ಪ್ಲೇಟಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇರ್ತವೆ ಡಿಫಾಲ್ಟ್ ಆಗಿ? ಎಲಿಮೆಂಟ್ಸ್ಗಳ ಹಾಂ ಹೆಡ್, ಮೆಟಾ, ಹಾಂ ಮತ್ತೆ ಟೈಟಲ್, ಹಾಂ ಬಾಡಿ. ಓಕೆ, ಇಷ್ಟೇ ಎಲಿಮೆಂಟ್ಸ್ ಇರ್ತವ? ಎಸ್ ಸರ್. ಸರಿಯಾಗಿ ನೋಡಿ. HTML ಫಸ್ಟ್ ಇರುತ್ತೆ. ಅದನ್ನು ಹೇಳ್ಬೇಕು. ಓಕೆ ಸರ್. ಓಕೆ, ನೆಕ್ಸ್ಟ್. ಆಮೇಲೆ ಹೆಡ್, ಮೆಟಾ, ಟೈಟಲ್ಲು, ಬಾಡಿ. ಸೊ ಎಷ್ಟು ಎಲಿಮೆಂಟ್ಸ್ ಆಗುತ್ತೆ ಡಿಫಾಲ್ಟ್ ಆಗಿ? ಬೇಸಿಕ್ ಕೋಡ್, 5 ಬಾಯ್ಲರ್ ಕೋಡ್ ಅಂದರೆ HTML, ಹೆಡ್, ಮೆಟಾ, ಟೈಟಲ್, ಬಾಡಿ, 5 ಎಲಿಮೆಂಟ್ಸ್ ಇರ್ತವೆ ಅಂತ ಗೊತ್ತಿರಬೇಕು. ಎಸ್. ಸೊ ಹೆಡ್ಡಲ್ಲಿ ಬರೆಯೋದೆಲ್ಲ ಏನಾಗಿರುತ್ತೆ? ಹೆಡ್ಡಲ್ಲಿ ಬರೆಯೋದೆಲ್ಲ ಸರ್ ಅದು ಟೈಟಲ್ದು ನೇಮ್ ಇರುತ್ತಲ್ಲ. ಹೆಡ್ಡಲ್ಲಿ ನಾವು ಏನೇ ಕಂಟೆಂಟ್ ಬರೆದ್ರು, ಏನೇ ಎಲಿಮೆಂಟ್ಸ್ ಬರೆದ್ರು ಯಾವ ಪರ್ಪಸ್ಗೆ ಬರಿತೀವಿ? ಇನ್ಫಾರ್ಮೇಷನ್ ಪರ್ಪಸ್ಗೆ ಬರಿತೀವಿ. ಇನ್ಫಾರ್ಮೇಶನ್. ಓಕೆ ಸರ್. ಬಾಡಿ ಒಳಗೆ ಕಂಟೆಂಟ್ ಎಲ್ಲ ಬರೆಯೋದೆಲ್ಲ ಯಾವ ಪರ್ಪಸ್ಗೆ ಬರಿತೀವಿ? ಅದು ಬಾಡಿ ಒಳಗೆ ಬರೆಯೋ ಎಲಿಮೆಂಟ್ಸ್ ಎಲ್ಲ ಅದನ್ನು ಕಂಟೆಂಟ್ ಪರ್ಪಸ್ಸಿಗೆ, ಬ್ರೌಸರಲ್ಲಿ ಯೂಸರ್ಗೆ ಒಂದು ಕಂಟೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಅದರ ಪರ್ಪಸ್ಸಿಗೆ ಬರಿತೀವಿ. ನಾನು ನಿಮಗೆ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಅಲ್ಲಿ ಒಂದು ಚಿತ್ರ ಎಲ್ಲ ಬರೆದು ತೋರಿಸಿದೆ, ನಿಮ್ಗೆ ನೆನಪಿದ್ರೆ. ಎಸ್ ಸರ್ ನೆನಪಿದೆ. ಬ್ರೌಸರ್ನ ತೋರಿಸ್ಬಿಟ್ಟು ಬ್ರೌಸರ್ದು ಮೇಲ್ಗಡೆ ಭಾಗ ಹೆಡ್ ಅಂತ ಹೇಳ್ತೀವಿ. ಬಾಡಿ ಏನೇನು ಹೇಳ್ತೀವಿ ಅದನ್ನ ಹೇಳಿದ್ರಿ ಸರ್. ಹೌದು, ಆ ಬಾಡಿಗೆ BG ಕಲರ್ ಅಂತ ಸುಮ್ಮನೆ ಒಂದು ಹಾಕ್ಬಿಟ್ಟು ತೋರಿಸಿದ್ದೆ, ಫುಲ್ ಕಲರ್ ರೆಡ್ ಆಗಿತ್ತು. ಅದನ್ನ ಬಾಡಿ ಅಂತ ಹೇಳ್ತೀವಿ ನೋಡ್ರಿ ಅಂತ ಹೇಳಿದ್ದೆ. ಎಸ್ ಸರ್. ಸೊ ಅದೇ ಕಾನ್ಸೆಪ್ಟಲ್ಲಿ HTML ಅಲ್ಲಿ ಕೂಡ ನಾವು ಇಟ್ಕೊಂಡಿದ್ದೀವಿ. ಹೆಡ್ ಅನ್ನೋದು ಇನ್ಫಾರ್ಮೇಷನ್ಗೆ, ಬಾಡಿ ಅನ್ನೋದು ಕಂಟೆಂಟ್ಗೆ. ಗೊತ್ತಾಗ್ತಿದ್ಯಾ? ಎಸ್ ಸರ್. ಓಕೆ, ನೆಕ್ಸ್ಟ್ ಬಾಡಿಲಿ ಎಂಟರ್ ಕೊಟ್ಟು ಡಿ ಇಲ್ಲ ಹೊಸದಾಗಿ ಯಾವುದಾದ್ರೂ. ಈಗ ನನ್ನ ಕ್ವಶನ್ನು, ಎಲಿಮೆಂಟ್ ಅಂದ್ರೆ ಏನು ಸರ್? ಎಲಿಮೆಂಟ್ಸ್ ಅಂದ್ರೆ ಎಲಿಮೆಂಟ್ ಅಂದ್ರೆ ಏನು? ವಾಟ್ ಇಸ್ ಎಲಿಮೆಂಟ್? ಅಂದ್ರೆ ಈಗ ನಾವೇನಾದ್ರೂ ಒಂದು ಕ್ರಿಯೇಟ್ ಮಾಡಬೇಕು ಅಂದ್ರೆ ಒಂದು ಎಲಿಮೆಂಟ್ ಬೇಕು. ಎಲಿಮೆಂಟ್ ಅಂದ್ರೆ ಏನು? ಅದು ಯಾಕೆ ಬೇಕು ಅನ್ನೋದನ್ನ ಹೇಳಿದ್ರಿ. ಓಕೆ, ಅಕ್ಸೆಪ್ಟಬಲ್. ವಾಟ್ ಇಸ್ ಎಲಿಮೆಂಟ್? ವಾಟ್ ಈಸ್ HTML? ಸರ್ HTML ಬೇಸಿಕ್ ಸ್ಟ್ರಕ್ಚರ್. ಫುಲ್ ಹೇಳಬೇಕು. It is a markup language which is used the basic structure, use the HTML elements or tags. ಓಕೆ, ಏನು ಗೊತ್ತಾ, ನೀವು ಸೆಂಟೆನ್ಸನ್ನು, ಒಂದು ಸೆಂಟೆನ್ಸ್ ಇದೆ ಅಂತ ಹೇಳಿದ್ರೆ ಕೆಲವೊಂದು ಪದಗಳನ್ನು ಮಿಸ್ ಮಾಡ್ತಾ ಇದ್ದೀರಾ ಹೇಳೋದನ್ನ. ಎಸ್ ಸರ್. ಸೊ ಈ ಪರ್ಪಸ್ಗೆ ನಾನು ನಿಮಗೆ ವಿಡಿಯೋವನ್ನು ಕಳಿಸ್ತಾ ಇರೋದು. ಕೇಳಿಸ್ಕೊಂಡು ಓಕೆ ಇದನ್ನು ಹೆಂಗೆ ಪ್ರೊನೌನ್ಸ್ ಮಾಡಬೇಕು ಅಂತ ಕಲ್ತ್ಕೋಬೇಕು ನೀವು. HTML ಅಂತ ಹೇಳಿದ್ರೆ ಇಟ್ ಈಸ್ ಎ ಮಾರ್ಕಪ್ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಅ ವೆಬ್ಸೈಟ್ ವಿತ್ ದ ಹೆಲ್ಪ್ ಆಫ್ ಎಲಿಮೆಂಟ್ಸ್ ಆರ್ ಟ್ಯಾಗ್ಸ್ ಅಂತ ನಾನು ಹೇಳಿದ್ದೀನಿ. ಇಷ್ಟು ಮಾತ್ರ ನಾನು ಹೇಳಿದ್ದೀನಿ. ಎಸ್ ಸರ್. ನೀವಿಷ್ಟು ಹೇಳಲಿಲ್ಲ, ನೀವು ಇವಾಗ ಹೇಳುವಾಗ. ಎಸ್ ಸರ್, ಅಂದರೆ ಕ್ರಿಯೇಟ್ ಮತ್ತು ವೆಬ್ಸೈಟ್ ಬಿಟ್ಟಿದೆ. ಆಯಿತಾ? ಇದು ಏನಾಗುತ್ತೆ ಗೊತ್ತಾ, ಏನಿದು ಇವ್ರು ಹೇಳೋದಕ್ಕೆ ಇಷ್ಟೊಂದು ತಡ್ರಸ್ ಆಡ್ತಿದ್ದಾರಲ್ಲ ಅಂತ ಅನ್ಸುತ್ತೆ. ಎಸ್ ಸರ್. ಓಕೆ, ನಾವು ಕನ್ನಡದಲ್ಲೇ ಮಾತಾಡ್ತೀವಿ, ನಡೆಯುತ್ತೆ, ನೋ ಪ್ರಾಬ್ಲಮ್. ಬಟ್ ನೀವು ಬೇರೆ ಕಂಪ್ನಿಗೆ ಪಿಚ್ ಮಾಡಿದಾಗ, ಬೇರೆ ಕಂಪ್ನಿಗೆ ಟ್ರೈ ಮಾಡಿದಾಗ ಪ್ರಿಪೇರ್ ಆಗಬೇಕು. ಎಸ್ ಸರ್. ಯಾವಾಗಲೂ ಪ್ರಿಪೇರ್ ಆಗಬೇಕು ಅಂತ ನಾನು ಹೇಳಿದ್ದು ಇದನ್ನೇ. ಡೇ 1, 2, 3, 4 ಏನಾಗಿದ್ದಾವೆ ಕಂಟೆಂಟು, ಇದೆಲ್ಲ ಡೆಫಿನೇಷನ್ಸು, ಥಿಯರಿ, ಕತೆ, ಡೆಫಿನೇಷನ್ಸು, ಮತ್ತು ಅದ್ರದ್ದು ಮೀನಿಂಗ್ಗಳು ಇವೇ ಇದ್ದಾವೆ. ಇವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ಅವು ಅರ್ಥ ಆಗಿಲ್ಲ ಅಂದರೆ ನಾನು ಇವಾಗ ಕೇಳಿದಾಗ ಎಲಿಮೆಂಟ್ ಅಂದರೆ ಒದ್ದಾಡ್ತಾ ಇದ್ದೀರಿ ಗೊತ್ತಾ, ಇದೇ ಪ್ರಾಬ್ಲಮ್ ಆಗೋದು. ಎಲಿಮೆಂಟ್ ಅಂತ ಹೇಳಿದ್ರೆ ಇದು ಪ್ರೀ ಡಿಫೈನ್ಡ್ ಆಗಿರುತ್ತೆ.
ಹ್ಮ್ ಎಲಿಮೆಂಟನ್ನು ನಾವು ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಓಪನ್ ಆಂಗ್ಯುಲರ್ ಬ್ರ್ಯಾಕೆಟ್, ಒಂದು ಕ್ಲೋಸ್ ನೇಮ್, ಆಂಗ್ಯುಲರ್ ಬ್ರಾಕೆಟ್. ಒಂದು ನೇಮ್ ಆದಮೇಲೆ ಕ್ಲೋಸ್ ಆಂಗ್ಯುಲರ್ ಬ್ರ್ಯಾಕೆಟ್, ಮತ್ತೆ ಓಪನ್ ಆಂಗ್ಯುಲರ್ ಬ್ರ್ಯಾಕೆಟ್ ಫಾರ್ವರ್ಡ್ ಸ್ಲ್ಯಾಶ್ ನೇಮ್ ಕ್ಲೋಸ್ ಆಂಗ್ಯುಲರ್ ಬ್ರ್ಯಾಕೆಟ್, ಎಸ್ ಸರ್. ಇಷ್ಟುದ್ದನೂ ಬರಿತೀವಿ. ಇದರಲ್ಲಿ ಫಸ್ಟ್ ಹೇಳಿದ್ನಲ್ಲ ಓಪನ್ ಆಂಗ್ಯುಲರ್ ಬ್ರ್ಯಾಕೆಟ್, ನೇಮ್ ಮತ್ತೆ ಕ್ಲೋಸ್ ಆಂಗ್ಯುಲರ್ ಬ್ರ್ಯಾಕೆಟ್, ಇದಕ್ಕೆ ಓಪನ್ ಟ್ಯಾಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಸ್ ಇನ್ನೊಂದು ಸರ್. ಹೇಳಿದ್ನಲ್ವಾ ಓಪನ್ ಆಂಗ್ಯುಲರ್ ಬ್ರ್ಯಾಕೆಟ್ ಫಾರ್ವರ್ಡ್ ಸ್ಲ್ಯಾಶ್ ನೇಮ್ ಕ್ಲೋಸ್ ಆಂಗ್ಯುಲರ್ ಬ್ರ್ಯಾಕೆಟ್, ಇದಕ್ಕೆ ಕ್ಲೋಸ್ ಟ್ಯಾಗ್ ಅಂತ ಹೇಳ್ತೀವಿ. ಎಸ್ ಸರ್. ಇವಾಗ ನಿಮ್ಮ ಕರ್ಸರ್ ಬ್ಲಿಂಕ್ ಆಗ್ತಾ ಇದೆಯಲ್ವಾ, ಹಾ. ಅದು ಓಪನ್ ಆಂಗ್ಯುಲರ್ ಬ್ರ್ಯಾಕೆಟ್ ಬಾಡಿ ಕ್ಲೋಸ್ ಆಂಗ್ಯುಲರ್ ಬ್ರ್ಯಾಕೆಟ್, ಇದು ಓಪನ್ ಟ್ಯಾಗ್. ಹ್ಮ್ ಅದೇ ಥರ ಲೈನ್ ನಂಬರ್ 10 ನಲ್ಲಿದೆ ಓಪನ್ ಆಂಗ್ಯುಲರ್ ಬ್ರ್ಯಾಕೆಟ್ ಫಾರ್ವರ್ಡ್ ಸ್ಲ್ಯಾಶ್ ಬಾಡಿ ಕ್ಲೋಸ್ ಆಂಗ್ಯುಲರ್ ಬ್ರ್ಯಾಕೆಟ್, ಇದು ಕ್ಲೋಸ್ ಟ್ಯಾಗ್. ಕ್ಲೋಸ್ ಟ್ಯಾಗ್ ಲೈನ್ ನಂಬರ್ 8 ಅಲ್ಲಿ ಇರುವಂತ ಇದಕ್ಕೆ ಏನ್ ಹೇಳ್ತೀವಿ, ಟೆಕ್ಸ್ಟ್ಗೆ ಕ್ಲೋಸ್ ಟ್ಯಾಗ್. ಓಪನ್ ಟ್ಯಾಗ್. ಲೈನ್ ನಂಬರ್ 8 ಅಲ್ಲಿ ಇರೋದು ಓಪನ್ ಟ್ಯಾಗ್, ಲೈನ್ ನಂಬರ್ 10 ಅಲ್ಲಿ ಇರೋದು ಕ್ಲೋಸ್ ಟ್ಯಾಗ್. ಓಪನ್ ಟ್ಯಾಗ್ ಫಸ್ಟ್ ಬರುತ್ತೆ, ಕ್ಲೋಸ್ ಟ್ಯಾಗ್ ನೆಕ್ಸ್ಟ್ ಬರುತ್ತೆ, ಲಾಸ್ಟ್ ಬರುತ್ತೆ. ಗೊತ್ತಾಗ್ತಿದ್ಯಾ? ಈ ಓಪನ್ ಟ್ಯಾಗ್ ಕ್ಲೋಸ್ ಟ್ಯಾಗ್ ಮಧ್ಯದಲ್ಲಿ ನಾವೇನೆಲ್ಲ ಬರಿತೀವಿ, ಇದಕ್ಕೆ ಏನಂತ ಹೇಳ್ತೀವಿ, ಕಂಟೆಂಟ್. ವೆರಿ ಗುಡ್. ಓಕೆ, HTML ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ವೆರಿ ಗುಡ್. CSS ಅಂದ್ರೆ ಫುಲ್ ಫಾರ್ಮ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್. ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್. ಓಕೆ, ಮತ್ತೆ ಇನ್ನೇನು ಕೇಳ್ಬೋದು ಅಂದರೆ ಈ HTML ಇದರ ಫುಲ್ ಫಾರ್ಮ್ ಹೇಳಿದ್ರಿ. ಈ ಫುಲ್ ಫಾರ್ಮ್ಗೆ ನಾನು ಪ್ರತಿಯೊಂದಕ್ಕೂ ಮೀನಿಂಗ್ ಹೇಳಿದ್ದೆ, ಎಸ್ ಸರ್. ನೆನಪಿದ್ಯಾ? ಹಾ. ಹೇಳಿ. ಅಂದ್ರೆ ಲ್ಯಾಂಗ್ವೇಜ್ ಅಂದ್ರೇನು, ಮಾರ್ಕಪ್ ಅಂದ್ರೇನು, ಟೆಕ್ಸ್ಟ್ ಅಂದ್ರೇನು, ಹೈಪರ್ ಅಂದ್ರೇನು ಅಂತ ಹೇಳ್ಕೊಟ್ಟಿದ್ರಿ. ಕರೆಕ್ಟ್, ಪರ್ಫೆಕ್ಟ್. ಏನು ಲ್ಯಾಂಗ್ವೇಜ್ ಅಂದ್ರೆ? ಲ್ಯಾಂಗ್ವೇಜ್ ಫಾರ್ ಸರ್ ಲ್ಯಾಂಗ್ವೇಜ್ ಅಂದ್ರೆ ಇಟ್ ಇಸ್ ಎ ಬ್ರೌಸರ್ ಕಮ್ಯುನಿಕೇಶನ್ ಮಾಡ್ಯೂಲ್ ಅನ್ಬೋದು. ಯಾರಾದ್ರೂ ಒಬ್ರು ಮಾತಾಡೋದಕ್ಕೆ, ವ್ಯವಹಾರ ಮಾಡೋದಕ್ಕೆ ಬಳಸುವಂತ ಒಂದು ಭಾಗ ಅಂತ ಹೇಳ್ಬೋದು, ಭಾಷೆ ಅಂತ ಹೇಳ್ಬೋದು ಲ್ಯಾಂಗ್ವೇಜ್. ಯಾಕೆ ಬೇಕು ನನಗೆ ಇಲ್ಲಿ? ವ್ಯವಹಾರ ಮಾಡೋಕ್ಕೆ. ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ, ಯಾರ ಜೊತೆ ಮಾತಾಡ್ತೀನಿ ನಾನು ಈ ಲ್ಯಾಂಗ್ವೇಜ್ ಯೂಸ್ ಮಾಡಿ? ಕ್ರೋಮ್ ಇಲ್ಲ ಮೈಕ್ರೋಸಾಫ್ಟ್ ಎಡ್ಜ್. ಏನದು? ಅದಕ್ಕೆಲ್ಲ ಒಂದು ಟೆಕ್ನಿಕಲ್ ಟರ್ಮಿನಾಲಜಿ ಇದೆ. ಕ್ರೋಮ್ ಆಗಲಿ, ಮೈಕ್ರೋಸಾಫ್ಟ್ ಎಡ್ಜ್ ಆಗಲಿ, ಇನ್ನೊಂದಾಗಲಿ, ಅವಕ್ಕೆಲ್ಲ ಒಂದು ಟೆಕ್ನಿಕಲ್ ಟರ್ಮಿನಾಲಜಿ ಇದೆ. ಅವೆಲ್ಲ ಏನು? ಬ್ರೌಸರ್. ವೆರಿ ಗುಡ್. ಲ್ಯಾಂಗ್ವೇಜ್ ಫಾರ್ ಬ್ರೌಸರ್ಸ್. ಓಕೆ, ನೆಕ್ಸ್ಟ್ ಅದ್ರ ಹಿಂದಿನ ವರ್ಡ್ ಮಾರ್ಕಪ್ ಅಂದ್ರೆ ಮಾರ್ಕಪ್. ಏನು ಮಾರ್ಕಪ್ ಅಂದ್ರೆ? ಅದ್ರಲ್ಲೇನೆ ಇರುತ್ತೆ. ಈಗ H1 ಎಷ್ಟು ಅಷ್ಟ್ರಲ್ಲೇನೆ ಅದು ಆಗುತ್ತೆ. ಇನ್ನು H7 ಕೊಟ್ರೆ ಅದು ಆಗಲ್ಲ. ಪ್ರೀಡಿಫೈನ್ಡ್. ಮಾರ್ಕಪ್ ಅಂದ್ರೆ ಪ್ರೀಡಿಫೈನ್ಡ್ ಅಂದ್ರೆ ಹೆಂಗ್ ಅರ್ಥ ಮಾಡಿಸ್ಬೋದು ಅಂದ್ರೆ, ಮೊದಲೇ ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಬರೆದು ಇಟ್ಬಿಟ್ಟಿರ್ತಾರೆ. ಬರ್ದಿರುತ್ತೆ, ಇನ್ನು ಎಕ್ಸ್ಟ್ರಾ ಮಾಡ್ತೀವಿ ಅಂದ್ರೆ ತಗೊಳಲ್ಲ ಅಂತ. ಡಿಫೈನ್ಡ್ ಅಂತ ಹೇಳಿದ್ರೆ ಅಲ್ಲೇ ವಿವರ್ಸ್ ಇಟ್ಟಿರೋದು. ಪ್ರೀಡಿಫೈನ್ಡ್ ಮೊದಲೇ ವಿವರ್ಸ್ ಇಟ್ಟಿರೋದು. ಪ್ರೀಡಿಫೈನ್ಡ್ ಮೊದಲೇ ವಿವರ್ಸ್ ಇಟ್ಟಿರೋದು. ಉದಾಹರಣೆಗೆ ಇವಾಗ H1 ಒಳಗೆ ನಾವು ಏನೋ ಒಂದು ಟೆಕ್ಸ್ಟ್ ಅನ್ನ ಬರಿತೀವಿ, ಏನೋ ಒಂದು ಕಂಟೆಂಟ್ ಅನ್ನ ಬರಿತೀವಿ, ಆಯ್ತಾ? ಟೈಟಲ್ ಒಳಗಡೆ ನೀವು ಟರ್ಮಿನಾಲಜಿ ಅಂತ ಬರ್ದಿದ್ದೀರಾ. ಇದು ಎಲ್ಲಿ ಬರಬೇಕು, ಹೇಗೆ ಬರಬೇಕು ಅಂತ ಮೊದಲೇ ಬರೆದು ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಏನಾಗುತ್ತೆ, ಅದು ಬ್ರೌಸರ್ ಅಲ್ಲಿ ಮೇಲೆ ಇನ್ಫಾರ್ಮೇಶನ್ ಒಳಗಡೆ ಬರುತ್ತೆ, ಹೆಡ್ ಒಳಗಡೆ ಬರುತ್ತೆ, ಪೇಜಿನ ಟೈಟಲ್ ಆಗಿ ಬರುತ್ತೆ. ಟೈಟಲ್ ಅನ್ನ ಟ್ಯಾಗ್ ಅಲ್ಲಿ ನೀವೇನಾದ್ರೂ ಬರೆದ್ರೆ, ಹೌದಲ್ವಾ? ಸೊ ಬಾಡಿ ಒಳಗಡೆನೋ ಅಥವಾ ಎಲ್ಲಾರು ನೀವು H1 ಅಂತ ಬರೆದ್ರ ಒಳಗಡೆ ಟೆಕ್ಸ್ಟ್ ಬರೆದ್ರೆ ಅದು ಯಾವಾಗಲೂ ಹೆಂಗಿರುತ್ತೆ? ಬೋಲ್ಡ್ ಆಗಿ ಇರುತ್ತೆ, ದೊಡ್ಡದಾಗಿರುತ್ತೆ ಫಾಂಟ್ ಸೈಜು. ಇದನ್ನೆಲ್ಲ ನಾವು ಡಿಫೈನ್ ಮಾಡ್ಲಿಲ್ಲ, ಎಲ್ಲೂ ಮೊದಲೇ ಡಿಫೈನ್ ಮಾಡಿ ಇಟ್ಟಿದ್ರು. ಅರ್ಥ ಆಗ್ತಿದೆ ಅಲ್ವಾ? ಇದಕ್ಕೆ ನಾನು ಏನಂತ ಹೇಳ್ತೀನಿ? ಮಾರ್ಕಪ್ ಅಂತ ಹೇಳ್ತೀನಿ. ಇದಕ್ಕೆ ಅವ್ರೇನಂತ ಹೇಳ್ತಿದ್ದಾರೆ? ಮಾರ್ಕಪ್ ಅಂತ ಹೇಳ್ತಿದ್ದಾರೆ. ಇವಾಗ ಹೇಳಿ, ಮಾರ್ಕಪ್ ಅಂದ್ರೆ ಏನು? ಫ್ರೀ ಡಿಫೈನ್ಡ್ ಅಂದ್ರೆ ಸರ್ ನೀವು ಹೇಳಿದ್ರಲ್ಲ ಅದೇ ತರ ಹೇಳ.
ನಿಮ್ಗೆ ಹೆಂಗೆ ಅರ್ಥ ಆಗಿದೆ ಹಂಗೆ ಹೇಳಿ. ಇದು ನೀವು ಕೇಳಿದ ತಕ್ಷಣ ಹೇಳೋಂಗಿರಬೇಕು. ಉದಾಹರಣೆಗೆ ಇವಾಗ ನೀವು ಇಂಟರ್ವ್ಯೂವಲ್ಲಿ ಕೂತಿದ್ದೀರಾ, ನಾನು ಏನೋ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಆನ್ಸರ್ ಮಾಡ್ತಾ ಇದ್ದೀರಾ. ವಾಟ್ ಈಸ್ ಪ್ರೀ ಡಿಫೈನ್ಡ್, ವಾಟ್ ಈಸ್ ಮಾರ್ಕಪ್, ವಾಟ್ ಈಸ್ ಹೈಪರ್ ಟೆಕ್ಸ್ಟ್, ವಾಟ್ ಈಸ್ ಲ್ಯಾಂಗ್ವೇಜ್, ವೈ ವಿ ವಾಂಟ್ ದಟ್ ಅಂತೆಲ್ಲ ಕೇಳ್ತಾ ಹೋದರೆ ನೀವು ಹೇಳ್ತಾ ಹೋಗಬೇಕು. ಲ್ಯಾಂಗ್ವೇಜ್, ಇಟ್ ಈಸ್ ಅ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ಬಿಟ್ವೀನ್ ಬ್ರೌಸರ್ ಆ್ಯಂಡ್ ಡೆವಲಪರ್. ಟು ಕಮ್ಯುನಿಕೇಟ್ ಬಿಟ್ವೀನ್ ಬ್ರೌಸರ್ ಆ್ಯಂಡ್ ಡೆವಲಪರ್. ಇಟ್ ಮೇ ಬಿ ಎನಿ ಬ್ರೌಸರ್, ಯಾವುದಾದ್ರೂ ಬ್ರೌಸರ್ ಆಗ್ಬೋದಲ್ವಾ. ಎಸ್ ಸರ್. ನಾನು ಕ್ರೋಮ್ಗೆ ಅಷ್ಟೇ ಅಂತೇಳಿ ಲಿಮಿಟ್ ಮಾಡೋಂಗಿಲ್ಲ. ವಿ ಆರ್ ನಾಟ್ ಸಪೋಸ್ ಟು ಲಿಮಿಟ್ ದಟ್ ಟು ಕ್ರೋಮ್ ಇಟ್ ಸೆಲ್ಫ್. ಇಟ್ ಕ್ಯಾನ್ ಬಿ ಮೈಕ್ರೋಸಾಫ್ಟ್ ಎಡ್ಜ್, ಇಟ್ ಕ್ಯಾನ್ ಬಿ ಕ್ರೋಮ್, ಇಟ್ ಕ್ಯಾನ್ ಬಿ ಮೊಜಿಲ್ಲಾ, ಇಟ್ ಕ್ಯಾನ್ ಬಿ ಎನಿ ಅದರ್ ಬ್ರೌಸರ್. ಸೊ ಇನ್ ಒನ್ ವರ್ಡ್ ನಾವೇನು ಹೇಳ್ಬೋದು, ಲ್ಯಾಂಗ್ವೇಜ್ ಫಾರ್ ಬ್ರೌಸರ್ ಆ್ಯಂಡ್ ಡೆವಲಪರ್. ಡೆವಲಪರ್ ಅಂತ ಹೇಳಿದ್ರೆ ನೀವೊಬ್ರು ಡೆವಲಪರ್, ನಾವೊಬ್ರು ಡೆವಲಪರ್, ಇನ್ನು ಸಾವಿರಾರು ಜನ ಇದ್ದಾರೆ, ಯಾರು ಬೇಕಾದರೂ ಆಗ್ಬೋದು. ಎಸ್ ಸರ್. ಸೊ ಡೆವಲಪರ್. ನೆಕ್ಸ್ಟ್, ವಾಟ್ ಈಸ್ ಮಾರ್ಕಪ್? Predefined. Predefined set of instructions to perform particular task. ಹೀಗೆ ಬರ್ಕೊಂಡಿದ್ದೀರಾ, ಏನಾದ್ರು ಬೇರೆ ಬರ್ಕೊಂಡಿದ್ದೀರಾ? Predefined set of the instruction were defined for any elements or tag. Predefined set of instructions Were defined for any elements or tag. Predefined set of instructions defined for any elements or tag. or tags. ಈ ಓಪನ್ ಟ್ಯಾಗ್, ಕ್ಲೋಸ್ ಟ್ಯಾಗ್ ಅಂತ ಹೇಳಿದೆ ಗೊತ್ತಾ, 8 ಮತ್ತು 10 ಅಲ್ಲಿ ಲೈನ್ ನಂಬರ್ 8 ಆ್ಯಂಡ್ 10 ಇದೆರಡು ಸೇರಿದ್ರೆ ಓಪನ್ ಟ್ಯಾಗ್, ಕ್ಲೋಸ್ ಟ್ಯಾಗ್ ಆಗುತ್ತೆ. ಈ ಎರಡನ್ನೂ ಸೇರಿದ್ರೆ ನಾನು ಒಂದು ಎಲಿಮೆಂಟ್ ಅಂತ ಹೇಳ್ಬೋದು. ಎಂಥ ಎಲಿಮೆಂಟ್? HTML ಎಲಿಮೆಂಟ್. ಅದರಲ್ಲಿ ಎಲಿಮೆಂಟಿಗೆ ನೇಮ್ ಏನಿದೆ? ಯಾವ್ದ್ರಲ್ಲಿ ಸರ್? ಮತ್ತೆ ಎಸ್ ಅಂತ ಹೇಳಿದ್ರಿ, ಯಾವ್ದನ್ನು ಕೇಳಿಸ್ಕೊಂಡ್ರಿ ನೀವು? ಸರ್ 9 ಅಲ್ಲ 8 ಮತ್ತೆ 10. ಸರ್ ಎಲಿಮೆಂಟ್ಸ್. ಯಾವ ಎಲಿಮೆಂಟ್ ಅದು? ಅದು ಎಲಿಮೆಂಟಿಗೆ ನೇಮ್ ಏನಿದೆ? ನೇಮ್ ಸರ್ ಓಪನ್ ಟ್ಯಾಗ್ ಮತ್ತೆ ಕ್ಲೋಸ್ ಓಪನ್ ಟ್ಯಾಗ್ ಮತ್ತೆ ಕ್ಲೋಸ್ ಟ್ಯಾಗ್ ಎರಡನ್ನೂ ಸೇರಿದ್ರೆ ನಾವು ಎಲಿಮೆಂಟ್ ಅಂತ ಹೇಳೋದು. ಎಸ್ ಸರ್. ಆ ಎಲಿಮೆಂಟ್ಗೆ ನೇಮ್ ಏನಿದೆ? ಇವಾಗ ಲೈನ್ ನಂಬರ್ 8 ಅಲ್ಲಿ ಇರೋವಂಥ ಎಲಿಮೆಂಟಿಗೆ ನೇಮ್ ಏನಿದೆ ಅಂತ ನನ್ನ ಕ್ವಶನ್. ಸರ್ ಅದು ಬರೀ ಓಪನ್ ಟ್ಯಾಗ್ ಅಲ್ವಾ? ಅದು ಬರೀ ಓಪನ್ ಟ್ಯಾಗ್. ಓಪನ್ ಟ್ಯಾಗ್, ಕ್ಲೋಸ್ ಟ್ಯಾಗ್ ಎರಡು. ಡಿಲೀಟ್ ಬಟನ್ ಒತ್ತಿ, ಇನ್ನೊಂದ್ಸರಿ ಒತ್ತಿ, ಇನ್ನೊಂದ್ಸರಿ ಡಿಲೀಟ್ ಬಟನ್. ಕಂಟ್ರೋಲ್ Z, ಡಿಲೀಟ್ ಬಟನ್. ವೈಟ್. ಈಗ ಹೇಳಿ, ಲೈನ್ ನಂಬರ್ 8 ಅಲ್ಲಿ ಇದೆಯಲ್ಲ, ಈ ಎಲಿಮೆಂಟ್ ನೇಮ್ ಏನು? HTML. ಅದ್ರ ಎಲಿಮೆಂಟ್ ನೇಮ್ ಹೆಸರು HTML. ಓಕೆ. ಲೈನ್ ನಂಬರ್ 2 ಅಲ್ಲಿ ಇದೆಯಲ್ಲ, ಆ ಎಲಿಮೆಂಟ್ ನೇಮ್ ಏನು? ಸರ್ ಅದು ಲ್ಯಾಂಗ್ವೇಜ್. ಅದು HTML ಅಲ್ವಾ? ಎಲಿಮೆಂಟ್ ನೇಮ್ ಅಂದ್ರೆ ಏನ್ರಿ? ನೀವು ಬರ್ಕೊಂಡಿದ್ದೀರೇನ್ರಿ ಅದನ್ನ? ಫಸ್ಟಿಗೆ ನಾನು ಬರ್ಸಿದ್ದೀನಿ. ಓಪನ್ ಟ್ಯಾಗಲ್ಲಿ, ಕ್ಲೋಸ್ ಟ್ಯಾಗಲ್ಲಿ ಎರಡೂ ಕಡೆ ಸೇಮ್ ಟೆಕ್ಸ್ಟ್ ಇರುತ್ತೆ. ಆ ಟೆಕ್ಸ್ಟ್ಗೆ ಏನಂತ ಹೇಳ್ತೀವಿ? ನೇಮ್ ಅಂತ ಹೇಳ್ತೀವಿ. ಟ್ಯಾಗ್ ನೇಮ್ ಅಂತ ಹೇಳ್ತೀವಿ. ಟ್ಯಾಗ್ ನೇಮ್ ಸರ್ H1 ಇಷ್ಟೇ ಟ್ಯಾಗ್ ನೇಮ್ ಅಂತ ಬರ್ಸಿದ್ದೆ. H1 ಅಷ್ಟೇ ಅಲ್ಲ ಮೇಡಮ್, ನೀವು ಯಾವ್ದಾದ್ರೂ ಎಲಿಮೆಂಟ್ ತಗೊಳ್ಳಿ, H1 ಜಾಗದಲ್ಲಿ ಬಾಡಿ ಬರೆದ್ರೆ ಬಾಡಿ ಇಸ್ ಆಲ್ಸೋ ಎಲಿಮೆಂಟ್, ಬಾಡಿನೂ ನೇಮ್. H1 ಜಾಗದಲ್ಲಿ ಹೆಡ್ ಅಂತ ಬರ್ದಿದ್ದೀರಾ ಅಷ್ಟೇ. ಇವಾಗ ಅಲ್ಲಿ ಹೆಡ್ಗೆ ಏನಂತ ಹೇಳ್ತೀರಿ? ಏನದು ನೇಮ್ ಏನು ಅಂತ ಕೇಳಿದ್ರೆ ಹೆಡ್ ಅಂತ ಹೇಳ್ಬೇಕು. HTML ಹೋದಾಗ HTML ಅಂತ ನೋಡಿದ್ರೆ ಇದು HTML ಅಂತ ಹೇಳ್ಬೇಕು. ಟ್ಯಾಗ್ ನೇಮ್ ಯಾವ್ದಾದ್ರಿ ಅಂತ ಎಲ್ಲ ಒಂದೇ ತರ ಇದಾವಲ್ವೇನ್ರಿ ನೋಡಕ್ಕಲ್ಲಿ? ಎಂಟರ್ ಮಾಡಿ. div ಅಂತ ಬರೀರಿ, DIV. ಎಂಟರ್ ಮಾಡಿ, ಎಂಟರ್. ಓಕೆ. ಈ ಎಲಿಮೆಂಟ್ ನೇಮ್ ಏನು?
div. ಹ್ಮ್ ಇದೇ ತರ ಲೈನ್ ನಂಬರ್ 8 ಅಲ್ಲಿ ಇದೆಯಲ್ಲ, ಆ ಎಲಿಮೆಂಟ್ ನೇಮ್ ಏನು? ಬಾಡಿ. ನಾನು ಈಗ 2 ನಿಮಿಷ ಮುಂಚೆ ಹೇಳ್ದೆ, ನೆನ್ಪಿಟ್ಕೊಂಡು ಹೇಳ್ತಿದ್ರೆ ನಿಮಗೆ ಗೊತ್ತಾಯ್ತಾ ನಾನು ಏನು ಕೇಳ್ತಿದ್ದೀನಿ ಅಂತ? ಗೊತ್ತಾಯ್ತು ಸರ್. ಅಂದ್ರೆ H1 ಅಂದ್ರೆ ಬರೀ H1 ಬರಲ್ಲ. ಹೌದು, ಅದು ಬ್ರಾಕೆಟ್ ಒಳಗ್ ಬರೀತೀವಲ್ಲ, ಅದೇನೇ ಹಾ, ಬರೋದ್ರೂ ಟ್ಯಾಗ್ ನೇಮ್ ಅಂತ. ಟ್ಯಾಗ್ ನೇಮ್, ಎಕ್ಸಾಕ್ಟ್ಲಿ ಕರೆಕ್ಟ್. ಈ ಥರದ್ದು ಕ್ಲಾರಿಫಿಕೇಶನ್ಸ್ ಅನ್ನ ನಾವು ಪ್ರತಿದಿನ ಮಾತಾಡಿದ್ದೀವಿ ಡೇ 1 2 3 4 ಅಲ್ಲಿ. ಹ್ಮ್ ಇದೇ ಕಾರಣಕ್ಕೆ ನಾನು ನಿಮಗೆ ರಿವೈಸ್ ಮಾಡಿ ಅಂತ ಹೇಳಿದ್ದು. ಪರವಾಗಿಲ್ಲ, ಇಲ್ಲಿವರೆಗೆ ಬೇರೆ ಫೋಕಸ್ ಮಾಡಿದ್ರಿ, ಇಲ್ಲಿವರೆಗೆ ನೀವು ಕಲ್ತಿರೋದು ಖುಷಿ ಇದೆ, ಎಸ್ ಆಯ್ತಾ? ಬಟ್ ಹ್ಮ್ ಈಗ ಏನು ನಾವು ಕ್ಲಾರಿಫಿಕೇಶನ್ಸ್ ಹುಡುಕ್ತಾ ಇದ್ದೀವಿ ಗೊತ್ತಾ, ಎಸ್ ಈ ಕ್ಲಾರಿಫಿಕೇಶನ್ಸು ಕೂಡ ಬೇಕು, ಎಸ್ ಬೇಕೇ ಬೇಕು, ಇಂಪಾರ್ಟೆಂಟ್ ಇದು. ಇದಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಮಧ್ಯ ಮುಂದೆ ಮಧ್ಯ ಹೋದ್ರೆ ವೇಸ್ಟ್. ಹಾಂ ಮಧ್ಯ ಮಧ್ಯ ಹಿಂಗ್ ಕೇಳ್ತಿದ್ರೆ ಹಾಂ ಅದು ಫಸ್ಟ್ ಇಂದನೂ ಚೆನ್ನಾಗಿ ಇನ್ನೂ ಕಲ್ತಿಲ್ವೇನೋ, ಕಲಿಬೇಕು ಅನ್ಕೊಂಡ್ ಕಲಿತೀವಿ. ಓಕೆ. ನಾನು ಇಷ್ಟೊಂದು ಕೇಳಿದ್ರೆ ನಿಮ್ಗೆ ಏನಂತ ಅನ್ಸ್ಬಿಡುತ್ತೆ ಗೊತ್ತಾ? ಇವತ್ತೊಂದಿನ ಓಕೆ, ಒಂದು 4 ದಿನ ಆದಮೇಲೆ ಸೊ ಇಷ್ಟು ದಿನ ಆಯಿತು ನಾನು ಏನು ಕಲ್ತೇ ಇಲ್ವಾ ಅಂತ ಅನ್ಸ್ಬಿಟ್ರೆ ಏನ್ರಿ ಮಾಡೋದು ಆಮೇಲೆ? ಎಸ್ ಸರ್. ಅದಕ್ಕೆ ಅಷ್ಟೊಂದೆಲ್ಲ ಕೇಳಬಾರ್ದು, ಅದು ನೀವೇ ಪ್ರಿಪೇರ್ ಆಗ್ತಾ ಇರಬೇಕು. ನಾನು ಯಾವಾಗಾದ್ರೂ ಒಂದಿನ ಕೇಳ್ತಾ ಇರ್ತೀನಿ, ಅದು ನಮ್ಮ ಸ್ಟೈಲ್ ಹಂಗೆ ಇರೋದು. ಬಟ್ ಡೈಲಿ ಕೇಳಿದ್ರೆ ನಿಮ್ಗೆ ಏನು ಅನ್ಸುತ್ತೆ, ಸೊ ಏನಿದು ಇಷ್ಟೆಲ್ಲ ಎಫರ್ಟ್ ಹಾಕಿದ್ರು ಇವನು ನನ್ನ ದಿನ ನಾನು ಏನು ಕಲ್ತೇ ಇಲ್ಲ ನನಗೆ ಮಾಡ್ತಾನಲ್ಲ ಅಂತ ಅನ್ಸುತ್ತೆ. ಎಸ್ ಅದಲ್ಲ ಪ್ರಾಬ್ಲಮ್, ಅದಲ್ಲ. ನೀವು ಇಲ್ಲಿವರೆಗೆ ಕಲ್ತಿರೋದನ್ನ ಕಲ್ತಿದ್ದೀರಾ, ತುಂಬ ಚೆನ್ನಾಗಿ ಯಾವ್ದನ್ನು ಕಲ್ತಿದ್ದೀರಾ ಅಂದರೆ ಡೇ 8 9 10 ಅಲ್ಲಿ 11 12 ಅಲ್ಲಿ ಏನೇನು ಮಾಡಿದ್ದೀರಾ ಅದೆಲ್ಲ ಕಲ್ತಿದ್ದೀರಾ. 8 9 10 ಅಲ್ಲಿ ಫಾರ್ಮ್ ಮಾಡೋದನ್ನು ಕಲ್ತಿದ್ದೀರಾ. ಎಸ್ ಕ್ಲಾರಿಟಿ ಬೇಕು, ಕ್ಲಾರಿಟಿ ಇಲ್ಲ ಅಲ್ಲಿ ಇನ್ನು, ಬಟ್ ಬೇಕು. ರಿಕ್ವೈರ್ಮೆಂಟ್ಸ್ಗಳನ್ನು ಮಾಡೋದನ್ನು ಕಲ್ತಿದ್ದೀರಾ, ವೆರಿ ಗುಡ್. ಅದು ಅದರಲ್ಲೂ ನಿನ್ನೆ ಕೊಟ್ಟಿರೋ ರಿಕ್ವೈರ್ಮೆಂಟನ್ನು ನೀವು ಮಾಡಿದಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ಕೊಟ್ಟಿರೋ ರಿಕ್ವೈರ್ಮೆಂಟ್ ನಾನು ನಿಮ್ಗೆ ಏನು ಕೊಟ್ಟಿದ್ದೀನಲ್ವಾ, ಈ ಥರ ರಿಕ್ವೈರ್ಮೆಂಟನ್ನು ನಾನು ರೆಗ್ಯುಲರಾಗಿ ಇಲ್ಲಿ ನಮ್ಮದು ಆಫೀಸಲ್ಲಿ ಕಲಿಯಕ್ಕೆ ಬರೋರಲ್ಲ ಅವ್ರುಗಳಿಗೆ ಕೊಟ್ಟಾಗಲೂ ಅವ್ರು ಮಾಡ್ತಿರ್ಲಿಲ್ಲ. ನೀವು ಅಷ್ಟು ಸಾಕಾದಾಗ ಮಾಡಿದ್ದೀರಾ, ಅದಕ್ಕೆ ನಾನು ವೆರಿ ಗುಡ್ ಅಂತ ಹೇಳಿದ್ದೆ ಅವಾಗ. ಎನಿವೆ, ಅದು ರಿಕ್ವೈರ್ಮೆಂಟ್ 10B ಮಾಡಿದ್ದೀರಲ್ಲ ಅದು. ಓಕೆ, ಆವಾಗ ನನಗೇನು ಅನ್ನಿಸ್ತು, ಓಕೆ ನೀವು ಇವಾಗ ಒಂದು ಲೆವೆಲ್ಗೆ ರೆಡಿ ಇದ್ದೀರಾ, ಕ್ಲಾರಿಟಿ ತಗೋಬೇಕು ನೀವು ಫಸ್ಟಿಂದ ಅಂತೇಳಿ ಕ್ಲಾರಿಟಿಗೆ ಇವಾಗ ಹೇಳ್ತಾ ಇರೋದು. ಟೆಕ್ನಿಕಲ್ ಟರ್ಮಿನಾಲಜೀಸನ್ನು ನೆನ್ಪಿಟ್ಕೋಬೇಕು ಅಂತ ಟರ್ಮಿನಾಲಜೀಸನ್ನು ಹೇಳ್ತಾ ಇರೋದು ಇವತ್ತು. ಅರ್ಥ ಆಗ್ತಿದ್ಯಾ? ನೀವು ಯಾವ ಥರ ಕಲಿತು ಯಾವ ಥರ ರೆಸ್ಪಾನ್ಸ್ ಮಾಡ್ತೀರಾ, ನಾನು ಆ ಥರ ಟ್ರೈನಿಂಗ್ ಮಾಡ್ತೀನಿ ಅಷ್ಟೇ. ಓಕೆ ಸೊ ಎಂಡ್ ಆಫ್ ದ ಡೇ ಕಲಿತಾ ಇರೋದು ನೀವು, ನಿಮ್ಮ ಎಫರ್ಟ್ ಮ್ಯಾಟರ್ ಆಗೋದು. ನೆಕ್ಸ್ಟು ಓಕೆ, ಟ್ಯಾಗ್ ನೇಮ್ ಹೇಗಿರುತ್ತೆ ಅಂತ ಗೊತ್ತಾಯ್ತು. ಸೊ ಲೈನ್ ನಂಬರ್ 9 ಅಲ್ಲಿ ಇದೆಯಲ್ಲ, ಅದಕ್ಕೆ ಏನಂತೀವಿ ನಾವು? ಡಿವ್. ಟ್ಯಾಗ್ ನೇಮ್ ಅಂತ ಹೇಳಿದ್ರೆ ಡಿವ್. ಬಟ್ ಲೈನ್ ನಂಬರ್ 9 ಅಲ್ಲಿ ಇರೋದಕ್ಕೆ ಏನಂತೀವಿ, ಲೈನ್ ನಂಬರ್ 11 ಅಲ್ಲಿ ಇರೋದಕ್ಕೆ ಏನಂತೀವಿ? 9 ಮತ್ತೆ 11 ಎರಡೂನು ಸೇರಿಸಬೇಡಿ. ಲೈನ್ ಅಲ್ಲಿ ಇರೋದಕ್ಕೆ ಏನಂತ ಹೇಳ್ತೀವಿ? ಓಪನ್ ಟ್ಯಾಗ್ ಮತ್ತೆ ಕ್ಲೋಸ್ ಟ್ಯಾಗ್. ಯಾವುದು ಓಪನ್ ಟ್ಯಾಗ್, ಯಾವುದು ಕ್ಲೋಸ್ ಟ್ಯಾಗ್? ನನ್ನ ಕ್ವಶನ್ ಎಷ್ಟು ಪ್ರಿಸೈಸ್ ಆಗಿತ್ತಲ್ವಾ? ಲೈನ್ ನಂಬರ್ 9 ಅಲ್ಲಿ ಇರೋದಕ್ಕೆ ಏನು ಹೇಳ್ತೀವಿ, ಲೈನ್ ನಂಬರ್ 11 ಅಲ್ಲಿ ಇರೋದಕ್ಕೆ ಏನು ಹೇಳ್ತೀವಿ ಅಂತ. 9 ಅದರಲ್ಲಿ ಓಪನ್ ಟ್ಯಾಗ್, 11 ಅಲ್ಲಿ ಕ್ಲೋಸ್ ಟ್ಯಾಗ್, 10 ನೇಮು, ಅದನ್ನ ಕಂಟೆಂಟ್ ಅಂತ ಕರೀತೀವಿ. 10 ಕಂಟೆಂಟ್ ಬರಿಬೇಕು, ಬರ್ದಿದ್ದೀರಾ ಕಂಟೆಂಟ್ ಅಲ್ಲಿ? ಇಲ್ಲ ಸರ್, ಬರ್ದಿಲ್ಲ. ಓಕೆ, ಬೈ ಚಾನ್ಸ್ 10 ಅಲ್ಲಿ ನೀವು ಕಂಟೆಂಟ್ ಅಂತ ಹೇಳಿದ್ರಿ, ನಾನು ಕೇಳೋ ಮುಂಚೆ ನೀವೇ ಹೇಳಿದ್ರಿ. ಎಲ್ಲಿ ಗೊತ್ತಾ ಮಿಸ್ಟೇಕ್ ಮಾಡೋದು ಯಾರಾದರೂ ಇಂಟರ್ವ್ಯೂ ಅಲ್ಲಿ? ಈಗ ನೀವೇನು ಮಾಡಿದ್ರಿ ಇದೇ ಮಿಸ್ಟೇಕ್. ಕಂಟೆಂಟ್ ಅಂತ ಹೇಳಿದ್ರಿ, ನಾನು ಏನು ಹೇಳ್ತೀನಿ, H1 ಬರೀರಿ ಅಲ್ಲಿ ಅಂತ ಹೇಳ್ತೀನಿ. ಬರೀರಿ H1 ಅಂತ ಎಂಟರ್ ಮಾಡಿ. ಕಂಟೆಂಟ್ ಆಯ್ತಾ ಇವಾಗ ಇದು? ಎಸ್ ಸರ್, ಆಯ್ತು. ಲೈನ್ ನಂಬರ್ 10 ಅಲ್ಲಿ ಇರೋದೇನ್ರಿ ಸರ್? 9 ನಂಬರ್ 10 ಅಲ್ಲಿ ಇರೋದು ಓಪನ್ ಟ್ಯಾಗ್ ಮತ್ತೆ ಕ್ಲೋಸ್ ಟ್ಯಾಗ್ ಅಷ್ಟೇ. ಕಂಟೆಂಟ್ ಅಂದ್ರೆ ನಾವು ಬರ್ದಿದ್ರೆ ಮಾತ್ರ ಕಂಟೆಂಟ್. ಈಗ ಏನದು ಹಂಗಿದ್ರೆ ಲೈನ್ ನಂಬರ್ 10 ಅಲ್ಲಿ ಇರೋದು? ವಾಟ್ ಇಸ್ ದಟ್? ಅಂದ್ರೆ ಎರಡು ಒಂದೇ ಲೈನ್ ಅಲ್ಲಿ ಇದೆ. ನೀವು ಓಪನ್ ಟ್ಯಾಗ್ ಕ್ಲೋಸ್ ಟ್ಯಾಗ್ ಅಂತ ಹೇಳೋದಕ್ಕಿಂತ H1 ಎಲಿಮೆಂಟ್ ಅಂತ ಹೇಳ್ಬೋದಾ? ಎಸ್ ಸರ್, H1 ಎಲಿಮೆಂಟ್ ಅಂತ ಹೇಳ್ಬೋದಾ? H1 ಎಲಿಮೆಂಟ್ ಅಲ್ಲಿ ಪ್ರಿಸೈಸ್ ಆಗಿ ಕೇಳಿದ್ರೆ ಓಪನ್ ಟ್ಯಾಗ್ ಅಂಡ್ ಕ್ಲೋಸ್ ಟ್ಯಾಗ್ ಅಂತ ಹೇಳ್ಬೋದು. ತುಂಬಾ ಸೂಕ್ಷ್ಮವಾಗಿ ಹೇಳೋದಾದ್ರೆ H1 ಓಪನ್ ಟ್ಯಾಗ್ ಕ್ಲೋಸ್ ಟ್ಯಾಗ್ ಅಂತ ಇದೆ. ಹಾಗಾದ್ರೆ H1 ಎಲಿಮೆಂಟ್ಸ್ ಅಂತ. ಮೇಲೆ ಹೇಳೋದಾದ್ರೆ ಲೈನ್ ನಂಬರ್ 10 ಅಲ್ಲಿ ಏನಿರೋದು H1 ಎಲಿಮೆಂಟ್.
ಅಥವಾ ಎಸ್ H1 ಟ್ಯಾಗ್ ಅಥವಾ H1 ಟ್ಯಾಗ್. ಅರ್ಥ ಆಯ್ತಾ? ಲೈನ್ ನಂಬರ್ 9 ಅಲ್ಲಿ ಇರೋದೇನು? div elements. ಡಿವ್ ಎಲಿಮೆಂಟ್. ವೆರಿ ಗುಡ್. ಅಥವಾ ಡಿವ್ ಟ್ಯಾಗ್. ಡಿವ್ ಟ್ಯಾಗ್. ಎಸ್ ಸರ್. ಲೈನ್ ನಂಬರ್ 3 ಅಲ್ಲಿ ಇರೋದೇನು? ಲೈನ್ ನಂಬರ್ 3 ಸರ್ ಅದರಲ್ಲಿ ಹೆಡ್ ಎಲಿಮೆಂಟ್ಸ್ ಇಲ್ಲ ಹೆಡ್ ಹೆಡ್ ಎಲಿಮೆಂಟ್. ಟ್ಯಾಗ್. ಹೆಡ್ ಟ್ಯಾಗ್. ಓಕೆ. ಎಲಿಮೆಂಟ್ ಅನ್ನೋದನ್ನ ಅಷ್ಟೊಂದು ಜಾಸ್ತಿ ನಾವು ಬಳಸೋದಿಲ್ಲ. ಟ್ಯಾಗ್ ಅಂತಾನೆ ಬಳಸ್ತೀವಿ. ಏನಂತ Yes. ಬಳಸ್ತೀವಿ? ಟ್ಯಾಗ್. ಟ್ಯಾಗ್ ಅಂತ ಬಳಸ್ತೀವಿ. ಬಟ್ ನಿಮಗೆ ಗೊತ್ತಿರ್ಲಿ ಅಂತ ನಾನು ಇಲ್ಲಿವರೆಗೆ ಎಲಿಮೆಂಟ್ ಅಂತ ಹೇಳ್ಕೊಂಡು ಬರ್ತಾ ಇದ್ದೆ. ಯಾಕಂದ್ರೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ನಿಮಗೆ ಎಲಿಮೆಂಟ್ ಅಂತ ನಾವು ಇದೆಲ್ಲದಕ್ಕೂ ಎಲಿಮೆಂಟ್ ಅಂತ ಹೇಳ್ತೀವಿ, ಟ್ಯಾಗ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ನೀವು ಕೇಳದೇ ಇರ್ಬೋದು, ನೆನಪಾಗದೇ ಇರ್ಬೋದು. ಎಲಿಮೆಂಟ್ ಅಥವಾ ಟ್ಯಾಗ್ ಆಲ್ಮೋಸ್ಟ್ ನಾವೆರಡನ್ನು ಸೇಮ್ ಅಂತಾನೆ ಹೇಳ್ತೀವಿ. ಗೊತ್ತಾಗ್ತಿದ್ಯಾ? ಎಸ್ ಸರ್. ಓಕೆ. ಇನ್ಮೇಲೆ ಎಲ್ಲಾನು ನೀವು ಟ್ಯಾಗ್ 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 ಅಂತ ಹೇಳ್ಕೊಂಡೇ ಓಡಾಡಿ, ನೋ ಪ್ರಾಬ್ಲಮ್. HTML ಟ್ಯಾಗ್, ಹೆಡ್ ಟ್ಯಾಗ್, ಮೆಟಾ ಟ್ಯಾಗ್, ಟೈಟಲ್ ಟ್ಯಾಗ್, ಬಾಡಿ ಟ್ಯಾಗ್, div ಟ್ಯಾಗ್, H1 ಟ್ಯಾಗ್, ಫಾರ್ಮ್ ಟ್ಯಾಗ್. ಅರ್ಥ ಆಗ್ತಿದ್ಯಾ? ಎಸ್ ಸರ್. ಲೇಬಲ್ ಟ್ಯಾಗ್, ಇನ್ಪುಟ್ ಟ್ಯಾಗ್, BR ಟ್ಯಾಗ್, ಸೆಲೆಕ್ಟ್ ಟ್ಯಾಗ್, ಓಪನ್ ಸೆಲೆಕ್ಟ್, ಟ್ಯಾಗ್. ಆಪ್ಷನ್ ಟ್ಯಾಗ್. ಎಸ್ ಸರ್. ಸೆಲೆಕ್ಟ್ ಆದ್ಮೇಲೆ ಆಪ್ಷನ್ ಟ್ಯಾಗ್, Option. ಟೆಕ್ಸ್ಟ್ ಏರಿಯಾ ಟ್ಯಾಗ್, ಬಟನ್ ಟ್ಯಾಗ್. ಹಿಂಗೆ New tag. ಹೇಳ್ಕೊಂಡು ಹೋಗ್ಬೋದು. ಟ್ಯಾಗ್ ಅಂತಾನೆ ಹೇಳ್ಬೋದು. ಇಲ್ಲ ನಾನು ತುಂಬಾ ಟೆಕ್ನಿಕಲ್ ಆಗಿ ಮಾತಾಡ್ತೀನಿ, ನಾನು ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಸಮಾಧಾನ ಇಲ್ಲ, ಎಲಿಮೆಂಟ್ ಅಂತ ಹೇಳ್ತೀನಿ, ಫೈನ್, ನೋ ಪ್ರಾಬ್ಲಮ್. ಎರಡು ಒಂದೇ, ಆಲ್ಮೋಸ್ಟ್ ಎರಡು ಒಂದೇ. ಅರ್ಥ ಆಗ್ತಿದ್ಯಾ? ಎಸ್ ಸರ್. ಬಟ್ ನಾವು ಡೆವಲಪ್ಮೆಂಟ್ ಅಲ್ಲಿ ಇಂಡಸ್ಟ್ರಿಯಲ್ಲಿ ಮಾತಾಡೋದೆಲ್ಲ ಟ್ಯಾಗ್ ಅಂತಾನೆ ಮಾತಾಡ್ತೀವಿ. ಅರ್ಥ ಆಯ್ತಾ? ಎಸ್ ಸರ್. ಓಕೆ. ನೆಕ್ಸ್ಟು ಇದು ಒಂದು ಲೆವೆಲ್ ಕ್ಲಾರಿಟಿ ತಗೊಂಡಿದ್ದೀರಿ, ಫೈನ್. ಇದೇ ಥರ ನಾವು ಇನ್ನೂ ಎಷ್ಟೊಂದು ಎಲಿಮೆಂಟ್ಸ್ ಇದ್ದಾವೆ, ಎಷ್ಟೊಂದು ಟ್ಯಾಗ್ ಇದ್ದಾವೆ ಎಸ್ ಸರ್. HTML ಅಲ್ಲಿ. ಕಲಿಬೇಕು, ಒಂದೊಂದಾಗಿ ಕಲಿತಾ ಹೋಗೋಣ, ನಾನು ಹೇಳ್ಕೊಡ್ತೀನಿ. ಟೈಪ್ಸ್ ಆಫ್ ಎಲಿಮೆಂಟ್ಸ್ ಅಥವಾ ಟೈಪ್ಸ್ ಆಫ್ ಟ್ಯಾಗ್ಸ್. ಟೈಪ್ಸ್ ಆಫ್ ಟ್ಯಾಗ್ಸ್ ಹೇಳಿ. ಟ್ಯಾಗ್ಸ್ ಅಂದ್ರೆ ಈಗ ಹೇಳಿದ್ರಲ್ಲ, ಏನು ಹೇಳಿದೆ? ಹೆಡ್ ಟ್ಯಾಗ್ಸ್ ಮತ್ತೆ ಮೆಟಾ ಟ್ಯಾಗ್ಸ್, ಟೈಟಲ್ ಟ್ಯಾಗ್ಸ್, ಬಾಡಿ ಟ್ಯಾಗ್ಸ್, H1 ಟ್ಯಾಗ್, ಫ್ರಮ್ ಟ್ಯಾಗ್, ಲೇಬಲ್ ಟ್ಯಾಗ್, ಇನ್ಪುಟ್ ಟ್ಯಾಗ್. ಫ್ರಮ್ ಅಲ್ಲ, ಫಾರ್ಮ್ ಟ್ಯಾಗ್. ಓಕೆ. ಬಟ್ ನನ್ನ ಕ್ವಶನ್ ಬಂದು ಟೈಪ್ಸ್ ಆಫ್ ಟ್ಯಾಗ್ಸ್ ಅಥವಾ ಟೈಪ್ಸ್ ಆಫ್ ಟ್ಯಾಗ್ಸ್ ಅಥವಾ ಟೈಪ್ಸ್ ಆಫ್ ಎಲಿಮೆಂಟ್. ಸರ್ ಮೂರೇನೋ ಹೇಳ್ಕೊಟ್ಟಿದ್ರಿ, ಬ್ಲಾಕ್ ಲೆವೆಲ್ ಎಲಿಮೆಂಟ್ಸು ಮತ್ತೆ ಇನ್ಲೈನ್ ಎಲಿಮೆಂಟ್ಸ್ ಮತ್ತೆ ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್. ವೆರಿ ಗುಡ್. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಅಂತನಾದ್ರೂ ಹೇಳಿ, ಬ್ಲಾಕ್ ಲೆವೆಲ್ ಟ್ಯಾಗ್ಸ್ ಅಂತನಾದ್ರೂ ಹೇಳಿ, ಎರಡು ಅದೇನೆ. ಎಸ್. ಕೇಳಿಸ್ತಿದ್ಯಾ? ಹಾಂ. ನೆಕ್ಸ್ಟು ಇನ್ಲೈನ್ ಎಲಿಮೆಂಟ್ಸ್ ಅಂತನಾದ್ರೂ ಹೇಳಿ, ಇನ್ಲೈನ್ ಟ್ಯಾಗ್ಸ್ ಅಂತನಾದ್ರೂ ಹೇಳಿ, ಎರಡು ಅದೇನೆ. ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿ ಅಥವಾ ಇನ್ಲೈನ್ ಬ್ಲಾಕ್ ಟ್ಯಾಗ್ಸ್ ಅಂತನಾದ್ರೂ ಹೇಳಿ, ಎರಡು ಅದೇನೆ. ಎಸ್. ಅರ್ಥ ಆಗ್ತಿದ್ಯಾ? ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಅಂದ್ರೆ H1 to H6 ವರೆಗೆ. ಇನ್ಲೈನ್ ಎಲಿಮೆಂಟ್ಸ್ ಅಂದ್ರೆ ಲೇಬಲ್ ಮತ್ತೆ ಸೆಲೆಕ್ಟ್, ಆಪ್ಷನ್ ಅವು ಬರುತ್ತೆ. ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ಇನ್ಪುಟ್. ಆಮೇಲೆ ಅಷ್ಟೇ ಸರ್. ಬಟನ್ ಬಟನ್ನು ಇನ್ಪುಟ್ ಇದಕ್ಕೇನೆ ಬರುತ್ತೆ, ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್ಗೆನೆ. ಓಕೆ, ಗೊತ್ತಾಯ್ತಲ್ವಾ? ಎಸ್. ಓಕೆ. ಈಗ ವಾಟ್ ಈಸ್ ಬ್ಲಾಕ್ ಲೆವೆಲ್ ಎಲಿಮೆಂಟ್? ಬ್ಲಾಕ್ ಲೆವೆಲ್ ಎಲಿಮೆಂಟ್ ಅಂದ್ರೆ ಸರ್ ಬರ್ಕೊಂಡಿದ್ದೀನಲ್ಲ ಅದನ್ನೇ ಹೇಳ. ಬರ್ಕೊಂಡಿರೋದನ್ನಾದ್ರೂ ಹೇಳಿ, ನಿಮ್ಗೆ ಏನು ಅರ್ಥ ಆಗಿದೆ ಅದನ್ನಾದ್ರೂ ಹೇಳಿ. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಆರ್ ದ ಗೋಯಿಂಗ್ ಟು ಅಪಿಯರ್ for full width of the browser body by the default. Hello? ನೀವು ಹೇಳಿದ ಸೆಂಟೆನ್ಸಲ್ಲಿ 30 ವರ್ಡ್ಸ್ ಇದೆ ಅಂತ ಹೇಳಿದ್ರೆ, 30 ಪದ ಇದ್ರೆ ಆ ವಾಕ್ಯದಲ್ಲಿ, 15 ಪದ ದಾ ಹೇಳಿದ್ರಿ. ಸರ್ ನಾನು ದಾ ಹೇಳೇ ಇಲ್ಲ ಸರ್. ಇನ್ನೊಂದ್ಸರಿ ಹೇಳಿ ಆ ವಾಕ್ಯನ.
block level elements are going to appear for full width of browser body by the default. ಬೈ ಚಾನ್ಸ್ ಒಂದೇ ಒಂದು ದಾ ಹೇಳಿದ್ರಿ ಈ ಸಾರಿ, ಬೈ ದ ಡಿಫಾಲ್ಟ್ ಅಂತ. ಬೈ ಅಂದ್ರೆ ಸರ್ ಅದು ದಾ ಬಂದ್ಬಿಡುತ್ತೆ ಪ್ರಾಕ್ಟೀಸ್ ಹ್ಮ್ ಮಾಡಿ ನಿಮ್ಗೆ ಚೆನ್ನಾಗಿ. ಅಷ್ಟು ಅಭ್ಯಾಸ ಆಗಿದೆ ರೀ ದಾ ಅನ್ನೋದು. ಒಬ್ಬ ಇಲ್ಲ ನಾನು ಸರ್. ಮೊದಲಿಂದ ಇಲ್ಲಿವರೆಗೂ ನಿಮ್ಗೆ ಹೇಳಲಿಲ್ಲ, ತೊಂದರೆ ಇಲ್ಲ, ನೀವು ತಪ್ಪೋ ಸರಿನೋ ಏನೋ ಒಂದು ಮಾಡ್ತಾ ಇರ್ಲಿ ಅಂತ ಹೇಳಿದೆ. ಬಟ್ ಇನ್ಮೇಲಿಂದ ಏನ್ ಮಾಡ್ಬೇಕು, ಎಲ್ಲೆಲ್ಲಿ ತಪ್ಪಾಗ್ತದವೆ ಅವುಗಳನ್ನ ಟ್ರಿಮ್ ಮಾಡಿ ಸರಿ ಹೇಳಿ. ಮಾಡ್ಕೋಬೇಕು. ಎಸ್ ಸರ್. ಅರ್ಥ ಆಗ್ತಿದ್ಯಾ? ನೀವು ಹ್ಮ್. ಇದು ನಿಮ್ಗೆ ಸಿಕ್ಕುತ್ತೆ, ನೀವು ವಾಪಸ್ ಆಮೇಲೆ ಕೇಳಿಸ್ಕೊಳ್ಳಿ ಎಷ್ಟು ಸರಿ ನೀವು ದಾಯಿ ಹೇಳಿದ್ರಿ ಅಂತ. ಸೆಕೆಂಡ್ ಟೈಮ್ ಹೇಳ್ಬೇಕಾದ್ರೆ ಒಂದೇ ಒಂದು ದಾಯಿ ಹೇಳಿದ್ರಿ, ಸ್ವಲ್ಪ ಕಾನ್ಶಿಯಸ್ ಆಗ್ಬಿಟ್ರಿ ಸೆಕೆಂಡ್ ಟೈಮ್ ಹೇಳ್ಬೇಕಾದ್ರೆ. ಹಂಗೋ ಹಿಂಗೋ ಒಂದ ಎಲ್ಲಿಂದನೋ ಕಳ್ಕೊಂಡ್ ಬಂದ್ಬಿಡ್ತು. ಅಂದ್ರೆ ಸರ್ ನನ್ ನೆಗೆಟಿವ್ ಪಾಯಿಂಟ್ ಅಂದ್ರೆ ಏನು ಅಂದ್ರೆ ಅವ್ರು ಹೇಳ್ಬಿಟ್ರ ಬೇಗ ಹೇಳ್ಬಿಡ್ಬೇಕು, ಅದ್ ತಪ್ಪೋ ಸರಿನೋ ಅನ್ನೋ ಆತರದಲ್ಲಿ ಇದ್ಬಿಡ್ತೀನಿ. ಅದೇ ನನ್ ತಪ್ಪು. ನೆಗೆಟಿವ್ ಪಾಯಿಂಟ್ ಪಾಸಿಟಿವ್ ಪಾಯಿಂಟ್ ಅಂತೆಲ್ಲ ಏನೂ ಇಲ್ಲ. ಆ, ಏನಂತ ಹೇಳ್ತಾರೆ, ಅದು ತಪ್ಪು ಸರಿನೋ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಇದನ್ನ ಎಸ್. ಹೇಳಿದ್ರೆ ತಪ್ಪಾಗ್ಬೋದು ಈ ವಾಕ್ಯ ಅನ್ನೋದನ್ನ ನೀವು ಯೋಚನೆ ಮಾಡಿಲ್ಲ, ಅಥವಾ ನಿಮ್ಗೆ ಯಾರು ಕೂಡ ಗೈಡ್ ಮಾಡಿಲ್ಲ. ಸೊ ಇಟ್ಸ್ ನಾಟ್ ನೆಗೆಟಿವ್, ಇಟ್ಸ್ ನಾಟ್ ರಾಂಗ್. ಎಸ್ ಸರ್. ಇವಾಗ ಉದಾಹರಣೆಗೆ ನನಗೂ ಇಂಗ್ಲೀಷ್ ಬರ್ತಿರ್ಲಿಲ್ಲ, ಈಗಲೂ ಬರಲ್ಲ. ನನಗೂ ಇಂಗ್ಲೀಷ್ ಬರ್ತಿರ್ಲಿಲ್ಲ. ಬರ್ದೇ ಇದ್ದಿದ್ದ ಕಾಲಕ್ಕೆ ಹೆಂಗೆ ಅಂತ ಹೇಳಿದ್ರೆ, ನೀನು ಹಿಂಗೆ ಮಾತಾಡ್ತಿದ್ಯಾ, ನೀನು ಸರಿ ತಪ್ಪು ಅಂತ ಹೇಳೋರು ಯಾರು ಇರಲಿಲ್ಲ. ಸೊ ನಾನು ಎಸ್. ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 4-5 ಸರಿ 4-6 ಜನ ಆಡ್ಕೊಂಡು ನಗಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೋಡೋ ಹೆಂಗೆ ಮಾತಾಡ್ದ, ಥೂ ಏನೇನೋ ಮಾತಾಡ್ದ ಅಂತ ಅನ್ನಂಗೆ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಆ, ನಮ್ಮ ಅಕ್ಕನ ಮಕ್ಕಳಿದ್ದಾರೆ, ಎಸ್ ಸರ್. ಅಲ್ಲಿ ಮೈಸೂರಲ್ಲಿ ಇದ್ದಾರೆ. ನಾನು ಅವ್ರ ಮನೆಗೆ ಬಂದಾಗ, ಹ್ಮ್. ಮಾಮ ನೀನು ಬಂದಿದ್ದಲ್ಲ ಅಂತ ಅಂತಾರೆ. ನಾನು ಯಾವಾಗ ಬಂದಿದ್ದೆ ಗೊತ್ತಾ ಅಂದರೆ, ಹ್ಞೂ ನಾಳೆ ಅಂತ ಅಂತಾರೆ. ಚಿಕ್ಕ ಹ್ಮ್. ಮಕ್ಕಳು, ಇನ್ನೂ ಅವರಿಗೆ ನಾಳೆ ನಾಡಿದ್ದು ನೆನ್ನೆ ಮೊನ್ನೆ ಎಲ್ಲ ಗೊತ್ತಿಲ್ಲ. ಭೂತ ಎಸ್. ಭವಿಷ್ಯತ್ ವರ್ತಮಾನ ಇವೆಲ್ಲ ಗೊತ್ತಿಲ್ಲ ಅವರಿಗೆ. ಹ್ಮ್. ಸ್ಕೂಲ್ಗೆ ಹೋಗದೇ ಇರೋ ಹುಡುಗ, ಅಂದರೆ ಈಗಲ್ಲ, ನಾನು ಅವಾಗ ಹೇಳ್ತಿದ್ದಿತ್ತು, ತುಂಬ ಹಿಂದೆ ಯಾವಾಗಲೋ, ಒಂದು 5-6 ವರ್ಷದ ಹಿಂದೆ ಯಾವಾಗಲೋ. ಹ್ಮ್. ಅವಾಗ ನಾವು ಕನ್ನಡದಲ್ಲೇ ಅವನು ಹೇಳಿದ್ರು ನಾವೇನು ಮಾಡಿದ್ವಿ, ನಗಾಡ್ತಿದ್ದೀವಿ. ಎಸ್. ಅವನು ನಗಾಡ್ತಿದ್ದ, ಅವನಿಗೆ ಏನಕ್ಕೆ ನಗಾಡ್ತಾವ್ರೆ ಅಂತ ಗೊತ್ತಿಲ್ಲ, ಆಡ್ಕೊಂಡು ನಗಾಡ್ತಿದ್ದೀವಿ ಅನ್ನೋದು ಗೊತ್ತಿಲ್ಲ. ಅದೇ ನೀವು ನಗ್ತಿದ್ದೀರ ಅಂತ ಅವರು ಅವನು ನಗ್ತಿದ್ರು. ನಗ್ತಾ ಇದ್ದ. ಸೊ ಈಗ ಅವನು 5ನೇ ಕ್ಲಾಸಿಗೆ ಬಂದಿದ್ದಾನೆ, ಹ್ಮ್. ಆಯ್ತಾ? 5ನೇ ಕ್ಲಾಸಲ್ಲಿ ಇರುವಾಗ ಈಗ ಅವ್ನು ನಂಗೆ ಹೇಳ್ದಾಗ ನಾವು ನಗಾಡಿದ್ರೆ ಬೇಜಾರು ಮಾಡ್ಕೊಂಡು ಹೋಯ್ತಾನೆ. ಎಸ್ ಸರ್. ಅದಾದ್ಮೇಲೆ ಏನಕ್ಕೆ ನಗಾಡ್ದೆ ಅಂತ ಗೊತ್ತಾ ಅಂತ ಕರೆದ್ಬಿಟ್ಟು ಕೇಳ್ಬಿಟ್ಟು ಹೇಳ್ಕೊಟ್ರೆ ಅವ್ನು ಸರಿ ಮಾಡ್ಕೊತಾನೆ, ನೆಕ್ಸ್ಟ್ ಇನ್ನಂಗೆ ಮಾಡೋದಿಲ್ಲ. ಇದನ್ನ ಯಾಕೆ ಹೇಳ್ದೆ ಈಗ ಅಂದರೆ, ಅವ್ನು ಏನೋ ಒಂದು ಮಿಸ್ಟೇಕ್ ಅಂತ ಮಾಡಿದ್ರೆ ಅದನ್ನ ತಿದ್ಕೋ ಅಂತ ಹೇಳಿದ್ರೆ ತಿದ್ಕೊಬಿಟ್ರೆ ತಿದ್ಕೋತಾನೆ. ಎಸ್ ಸರ್. ಯಾರಾದ್ರು ಒಬ್ರು ಹೇಳ್ಬೇಕು. ಇವಾಗ ಹಂಗೆ ಇನ್ನೊಂದಿದೆ ರೀ, ನಿಮ್ಗೆ ಇನ್ನೊಂದು ಹೇಳ್ತೀನಿ. ಮಾತಾಡ್ತಾ ಇರ್ಬೇಕಾದ್ರೆ ಬಟ್ ಆದ್ರೆ ಅಂತ ಹೇಳ್ತಾರೆ. ಹ್ಮ್. ಬಟ್ ಅಂದ್ರೆ ಏನು ಹೇಳಿ? ಅಂದ್ರೆ ಅಂತ. ಬಟ್ ಅಂದ್ರೆ ಮೀನಿಂಗ್. ಅಂದ್ರೆ ಮೀನ್ಸ್. ಸರ್ ಬಟ್ ಅಂದ್ರೆ ಬಟ್ ಏನೋ ಆದ್ರೆ, ಅಂದ್ರೆ ಏನು ಏನೋ ಗೊತ್ತಾ ಅಂತ ಹೇಳಕ್ ಬರ್ತಾರೆ. ಹಾ ಈ ಹಾ ಬಟ್ ಅನ್ನೋದಕ್ಕೆ ಆಕ್ಚುಯಲ್ ಮೀನಿಂಗ್ ಆದ್ರೆ ಅಂತ, ಹಾ. ಆಯ್ತಾ? ಆದ್ರೆ ಅದಲ್ಲ ಅಂತೇನೋ ಹೇಳ್ತಾರೆ. ಆದ್ರೆ ಇಂಗ್ಲಿಷ್ ವರ್ಡ್ ಜಾಸ್ತಿ ಬಟ್ ಅಂತ ನಾನು ಅವರು ಎಷ್ಟು ಕಷ್ಟ ಕೊಟ್ಟರು, ಬಟ್ ಆದ್ರೂ ನಾನು ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡೆ ಗೊತ್ತಾ? ಬಟ್ ಆದ್ರೂ ಎರಡು ಪದಗಳು ಒಟ್ಟೊಟ್ಟಿಗೆ ಬಂದು, ಎಸ್. ಇಂಗ್ಲೀಷು ಕನ್ನಡ ಎರಡೂ ಒಂದೇ ಮೀನಿಂಗ್ ಹೇಳ್ತಿದೆ, ಬಟ್ ಒಟ್ಟೊಟ್ಟಿಗೆ ಬಂದು. ಇದನ್ನ ತುಂಬಾ ಜನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ತುಂಬಾ ದೊಡ್ಡವರೆಲ್ಲ ಅಭ್ಯಾಸ ಮಾಡಿರ್ತಾರೆ. ಆ, ಎಸ್. ಈಗ ಅದು ಯಾರು ಅವ್ರು ಕರೆಕ್ಟ್ ಮಾಡೋದೇ ಇಲ್ಲ, ದೊಡ್ಡವರು ಅಂತ ಹಂಗೆ ಬಿಟ್ಬಿಟ್ಟಿರ್ತಾರೆ ಅವ್ರನ್ನ. ಹ್ಮ್. ಸೊ ಹಂಗೆ ನಾವು ಹಂಗೆ ಸರ್, ಬಟ್ ಅಂದ್ರೆ ಏನು ಗೊತ್ತಾ ಅಂತಾನೆ ಹೇಳ್ತೀವಿ ಫಸ್ಟ್. ಹಂಗೆ ಹೇಳ್ಬಾರ್ದು, ಎರಡರಲ್ಲಿ ಒಂದು ಪದ ಹೇಳ್ಬೇಕು. ಹ್ಮ್. ಓಕೆ. ಇವಾಗ ಏನಕ್ಕೆ ಹೇಳಿದೆ ನಿಮಗೆ ಅಂತ ಅಂದರೆ, ನೀವೇನೋ ಮಾಡಿದ್ರಲ್ಲ, ತುಂಬ ದಾಗಳನ್ನು ಸೇರಿಸಿದ್ರಿ. ಆಮೇಲೆ ಆ, ಬರ್ಕೊಂಡಿರೋದನ್ನು ಕೂಡ ನೀವು ಸಾಕಷ್ಟು, ಹ್ಮ್. ಗೊತ್ತಿಲ್ಲ ನೀವೇನು ಬರ್ದಿರ್ತೀರಂತ ಸ್ಪೆಲ್ಲಿಂಗ್ಸ್ ನನಗೆ, ಬಟ್ ಅದನ್ನು ನೀವು ವಾಪಸ್ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ತಪ್ಪು ಹೇಳ್ತೀರಾ. ಹ್ಮ್. ಆ ತಪ್ಪುಗಳಿಗೆ ನಿಮಗೆ ವಾಪಸ್ ಎಲ್ಲಿ ನೀವು ರಿವೈಸ್ ಮಾಡ್ಬೋದು ಅಂದರೆ ವಿಡಿಯೋದಲ್ಲಿ ಇರ್ತವೆ. ಎಸ್. ಅವನು ಏನು ಹೇಳಿದ್ದೆ ತಡಿ ಕೇಳಿಸ್ಕೊಳ್ಳೋಣ ಅಂತ ಒಂದ್ಸರಿ ನೀವು ಕೇಳಿಸ್ಕೊಂಡು ಹೋದ್ರೆ, ಹ್ಮ್. ನೀವು ಓದ್ತಿರೋದು ನಾವು ಹೇಳಿರೋದು ಎರಡು ಸರಿನಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಸ್. ನೀವು ಮಿಸ್ಟೇಕ್ಗಳನ್ನು 1000 ಸರಿ ಬೇಕಾದರೆ ಮಾಡಿ. ಹ್ಮ್. ಇಲ್ಲಿ ನೀವು ಕಲಿಯುವಾಗ ಎಸ್. ಮಿಸ್ಟೇಕನ್ನು ಒಂದು ಸಾರಿನೂ ಮಾಡಬಾರ್ದು, ನೀವು ಇಂಟರ್ವ್ಯೂವರ್ ಮುಂದೆ ಕೂತಿದ್ದಾಗ. ಹ್ಮ್. ಗೊತ್ತಾಗ್ತಿದ್ಯಾ? ಇಲ್ಲಿ ಎಸ್. ನೀವು ಎಷ್ಟು ಸಾರಿ ಬೇಕಾದ್ರೂ ತಿದ್ಕೋಬೋದು, ನಿಮಗೆ ನೀವು ಚಾನ್ಸ್ ಕೊಟ್ಕೋತೀರಿ. ಹ್ಮ್.
ಇಂಟರ್ವ್ಯೂವರ್ ನಿಮಗೆ ಚಾನ್ಸ್ ಕೊಡಲ್ಲ. ಓಕೆ, ಎಸ್ ಸರ್. ಫೈನ್. ಇದಿರಲಿ. ಈಗ ನನಗೆ ಇವಾಗ ಹೇಳಿ, ಇನ್ಲೈನ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಇನ್ಲೈನ್ ಎಲಿಮೆಂಟ್ಸ್, ಹ್ಮ್ these are the element which cover occupies this width of content, but it cannot be customized the height and width as we do for block level elements. ಓಕೆ. So points ಬರ್ಸಿದ್ರಿ ಅದರಲ್ಲಿ. ಪಾಯಿಂಟ್ಸ್ ಅಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗೆ ನಿಮ್ಗೆ ಅದು ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಬರ್ಸಿರೋದು. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಅಂದರೆ ಮತ್ತೊಂದು ಸಾರಿ ಹೇಳ್ತೀನಿ. ಒಂದು ಎಲಿಮೆಂಟು ಬ್ರೌಸರ್ ಬಾಡಿನಲ್ಲಿ ಲೆಫ್ಟಿಂದ ರೈಟ್ವರೆಗೆ ಫುಲ್ ಜಾಗನ ಆಕ್ಯುಪೈ ಮಾಡ್ಕೊಂಡ್ಬಿಡುತ್ತೆ. ಎಸ್ ಲೆಫ್ಟಿಂದ ರೈಟ್ವರೆಗೆ ಮತ್ತೆ ಬೇರೆ ಯಾವ ಎಲಿಮೆಂಟ್ಗೂ ಜಾಗ ಕೊಡಲ್ಲ. ನೀವು ವಿಡ್ತನ್ನು 100px ಕೊಟ್ಟರೂ ಕೂಡ ಪಕ್ಕಕ್ಕೆ ಬೇರೆ ಎಲಿಮೆಂಟನ್ನು ಬಿಡಲ್ಲ ಅದು. ಇದಕ್ಕೆ ನಾವು ಎಂಥ ಎಲಿಮೆಂಟ್ ಅಂತ ಹೇಳ್ತೀವಿ? ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇದೇ ತರ ಇನ್ನೊಂದು ಎಲಿಮೆಂಟ್ ಇದೆ, ಇನ್ಲೈನ್ ಅಂತ. ಈ ಎಲಿಮೆಂಟು ಎಷ್ಟು ವಿಡ್ತನ್ನ ಮಾತ್ರ ಕನ್ಸ್ಯೂಮ್ ಮಾಡುತ್ತೆ ಅಂದ್ರೆ, ಆ ಎಲಿಮೆಂಟ್ ಒಳಗಡೆ ನಾವು ಕಂಟೆಂಟ್ ಎಷ್ಟು ಬರೆದಿರ್ತೀವೋ ಅಷ್ಟು ವಿಡ್ತನ್ನ ಮಾತ್ರ ಕನ್ಸ್ಯೂಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಟೆಕ್ಸ್ಟ್ ಅಂತ ಬರೆದಿದ್ದೀನಿ, ಫಾರ್ ಎಕ್ಸಾಂಪಲ್ ನಾನು ಶರತ್ ಅಂತ ಬರೆದಿದ್ದೀನಿ, ಅಷ್ಟೇ ವಿಡ್ತ್ ಕನ್ಸ್ಯೂಮ್ ಮಾಡುತ್ತೆ. ನಾನು ಶರತ್ ಮುಂದೆ ಮತ್ತೊಂದ್ಸರಿ ಶರತ್ ಬರೆದ್ರೆ ಎಷ್ಟು ದೊಡ್ಡ ಬರುತ್ತೆ ಅದು, ಶರತ್ ಮತ್ತೆ ಶರತ್ ಎರಡನ್ನೂ ಸೇರಿಸಿ ಅಷ್ಟು ವಿಡ್ತನ್ನ ಕನ್ಸ್ಯೂಮ್ ಮಾಡುತ್ತೆ. ಇದು ಇನ್ಲೈನ್ ಎಲಿಮೆಂಟ್ಸ್. ನಾವು ಇಂಥ ಎಲಿಮೆಂಟ್ಸ್ಗೆ ಹೈಟ್ ವಿಡ್ತನ್ನ ಮಾಡಿಫೈ ಮಾಡೋಕ್ಕಾಗಲ್ಲ, ಕಸ್ಟಮೈಸ್ ಮಾಡೋಕ್ಕಾಗಲ್ಲ. ಬಟ್ ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ಗೆ ಹೈಟ್ ವಿಡ್ತೆಲ್ಲ ನಾವು ಕಸ್ಟಮೈಸ್ ಮಾಡ್ಬೋದು. ನಾವು ಇಷ್ಟ ಬಂದಷ್ಟು ಹೈಟ್ ವಿಡ್ತೆಲ್ಲ ಹೇಳ್ಬೋದು ಅದಕ್ಕೆ. We can customize height and width for block level elements. But we cannot customize height and width for inline elements. ನಾವು ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಅನ್ನ ಇನ್ಲೈನ್ ಮಾಡ್ಬೋದಾ? ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ನ ಇನ್ಲೈನ್ ಅಂದ್ರೆ ನೇಮ್ ಕೊಟ್ರೆ ಆಗುತ್ತಲ್ವಾ? ಅಂದ್ರೆ ಬರೀ ನೇಮೇ ಕೊಡ್ಬೇಕಾ ಇನ್ಲೈನ್ ಎಲಿಮೆಂಟ್ಸಿಗೆ? ನನ್ನ ಪ್ರಶ್ನೆ, ಬ್ಲಾಕ್ ಲೆವೆಲ್ ಎಲಿಮೆಂಟ್ ಯಾವ್ದ್ಯಾವ್ದು ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್? ಒಂದು 3 ಎಲಿಮೆಂಟ್ಸ್ ಹೇಳಿ ನನಗೆ. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಅಂದ್ರೆ H1 ಎಷ್ಟು S3. ಓಕೆ, ಈ ಎಲಿಮೆಂಟ್ಸು ನಾನು ಎಲಿಮೆಂಟ್ಸ್ ಅನ್ನು ಯೂಸ್ ಮಾಡಿದ್ರೆ ಅವು ಬೈ ಡಿಫಾಲ್ಟ್ ಫುಲ್ ವಿಡ್ತ್ ತಗೊಳ್ಳೋದ್ರ ಜೊತೆಗೆ ಒಂದ್ರ ಕೆಳಗೆ ಒಂದು ಬರ್ತವೆ. ನಾನು ಇನ್ಲೈನ್ ಮಾಡಬೇಕು. ಇನ್ಲೈನ್ ಅಂದ್ರೆ ಹೆಂಗ್ ಬರ್ತವೆ? ಅಂದ್ರೆ ಅದು ಪಕ್ಕನೇ ಬರುತ್ತೆ. ಪಕ್ಕನೇ ಬರ್ತವೆ, ಒಂದ್ರ ಪಕ್ಕ ಒಂದು ಬರ್ತವೆ. ಈ ತರ ಮಾಡ್ಬೋದಾ ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಅನ್ನ ಇನ್ಲೈನ್ ಆಗಿ? ಇನ್ಲೈನ್ ಆಗಿ ಮಾಡಬಹುದು ಸರ್. ಹೇಗೆ? ಅದು ಇನ್ಲೈನ್ ಮತ್ತೆ ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಇರುತ್ತಲ್ಲ, ಟೈಪ್ 3 ಇರುತ್ತಲ್ಲ ಸರ್. ಒಂದು 3 ಬಾಕ್ಸ್ ಒಂದು ಕೊಟ್ಟಿದ್ರಿ ಇವತ್ತು ಹೋಮ್ವರ್ಕ್. ಅದನ್ನ ಹೆಂಗ್ ಮಾಡಿದ್ರಿ 3 ಬಾಕ್ಸ್? ಸರ್ ಅದು ಲೇಬಲ್ ಅಲ್ಲಿ ಮಾತ್ರ ಮಾಡಿದ್ದು. ಫಾರ್ಮ್ ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಅನ್ನ ಇನ್ಲೈನ್ ಮಾಡೋದಾದ್ರೆ ಫ್ಲೋಟ್ ಅಂತ ಒಂದು ಪ್ರಾಪರ್ಟಿ ಯೂಸ್ ಮಾಡಬೇಕು. ಫ್ಲೋಟ್ ಲೆಫ್ಟ್ 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 ಅಂತ ಹೇಳ್ಕೊಂಡು ಹೋದ್ರೆ ಎಲ್ಲವೂ ಒಂದ್ರ ಪಕ್ಕ ಒಂದು ಎಡಗಡೆ ಏಕ ಬರ್ತಾ ಹೋಗ್ತವೆ. ಈ ತರದ ಕ್ಲಾರಿಟಿ ಬೇಕು ನಿಮ್ಗೆ. ಮೊನ್ನೆ ಕೂತ್ಕೊಂಡು ಅಷ್ಟು ಎಲಿಮೆಂಟ್ಸ್ ಇರೋ ಒಂದು ಎಲಿಮೆಂಟ್ ಅನ್ನ ಮಾಡಿ ಆ ರಿಕ್ವೈರ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಿದ್ದೀರಾ? ಪ್ರತಿ ಒಂದು ಎಲಿಮೆಂಟಿಗೂ ಫ್ಲೋಟ್ ಲೆಫ್ಟ್ ಹಾಕಿದ್ದೀರಾ? ನಾನಿವಾಗ ಅವೆಲ್ಲವೂ ಬ್ಲಾಕ್ ಲೆವೆಲ್ ಎಲಿಮೆಂಟ್ಸೇ. ನಾನಿವಾಗ ಅದೇ ತರ ಒಂದು ಉದಾಹರಣೆ ಕೇಳಿದ್ರೆ ಹೇಳ್ತಾ ಇಲ್ಲ, ಕಾರಣ ಕ್ಲಾರಿಟಿ ಕಡಿಮೆ ಇದೆ. ಆಯ್ತಾ? ತೊಂದರೆ ಇಲ್ಲ. ಎಲ್ಲೆಲ್ಲಿ ನೀವು ತಿದ್ಕೋಬೇಕು, ಎಲ್ಲೆಲ್ಲಿ ನೀವು ಎನ್ಹಾನ್ಸ್ ಆಗಬೇಕು ಹೇಳ್ತಾ ಇದ್ದೀನಿ. ಮಾಡ್ಕೋಬೋದಾ? ಓಕೆ. ನೆಕ್ಸ್ಟ್ ನಾನು ಇನ್ನೊಂದು ಯಾವುದೋ 3ನೇ ಟೈಪ್ ಎಲಿಮೆಂಟು, ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್. ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್ ಹಂಗಂದ್ರೆ ಏನು? These elements appear in a same line, one beside one, and also we can customize the height and width of elements. ಪರ್ಫೆಕ್ಟ್.
ಅಂದ್ರೆ ಎಲಿಮೆಂಟ್ಸ್ಗಳು ಒಂದ್ರ ಪಕ್ಕ ಒಂದು ಬರ್ತವೆ, ಇನ್ಲೈನಲ್ಲೇ ಬರ್ತವೆ. ಎಸ್ ಸರ್. ಆದ್ರೂ ನಾವಿವಕ್ಕೆ ಐಟು ವಿಡ್ತನ್ನ ಕಸ್ಟಮೈಸ್ ಮಾಡ್ಬೋದು. ಎಸ್ ಸರ್. ಹಂಗಾಗಿ ಇವು ಬ್ಲಾಕ್ ಎಲಿಮೆಂಟ್ಸ್ ಅಂತಾನು ಹೇಳ್ತೀವಿ. ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್ ತರನು ಬಿಹೇವ್ ಮಾಡ್ತವೆ. ಇನ್ಲೈನ್ ಎಲಿಮೆಂಟ್ಸ್ ತರಾನು ಬಿಹೇವ್ ಮಾಡ್ತವೆ. ವೆರಿ ಗುಡ್. ಇನ್ಲೈನ್ ಎಲಿಮೆಂಟ್ಸ್ ತರ ಬಿಹೇವ್ ಮಾಡಿ ಬ್ಲಾಕ್ ಎಲಿಮೆಂಟ್ಸ್ ತರನು ಬಿಹೇವ್ ಮಾಡೋದ್ರಿಂದ ನಾವು ಇವುಗಳನ್ನು ಏನಂತ ಕರಿತಾ ಇದೀವಿ? ಇನ್ಲೈನ್ ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಅಂತ ಇನ್ಲೈನ್ ಬ್ಲಾಕ್ ಎಲಿಮೆಂಟ್. ಇನ್ಲೈನ್ ಬ್ಲಾಕ್ ಎಲಿಮೆಂಟ್. ಎಲಿಮೆಂಟ್ಸ್. ಅರ್ಥ ಆಗ್ತಿದ್ಯಾ? ಎಸ್ ಸರ್. ವೆರಿ ಗುಡ್. ನಾನು ಒಂದು ಎಲಿಮೆಂಟ್ನ ಸುತ್ತ ಜಾಗ ಬಿಡಿಸ್ಬೋದೇನ್ರಿ? ಒಂದು ಎಲಿಮೆಂಟ್ಸ್. ಒಂದು ಎಲಿಮೆಂಟ್ ಇರುತ್ತೆ, ಆ ಎಲಿಮೆಂಟ್ನ ಸುತ್ತ ಜಾಗ ಬಿಡಿಸ್ಬೋದಾ? ಅಂದ್ರೆ ಸರ್ ನಾವು ಸ್ಟೈಲ್ ಕೊಡ್ತೀವಲ್ಲ, ಹಾ. ಅದನ್ನ ಹೇಳ್ತಿದ್ದೀರಾ? ಕಲರು ಬ್ಯಾಕ್ ಗ್ರೌಂಡ್ ಎಲ್ಲ ಅಲ್ಲ, ಕಲರ್ ಬ್ಯಾಕ್ ಗ್ರೌಂಡ್ ಎಲ್ಲ ಅದೆಲ್ಲ ನಾನು ಕೇಳ್ತಲ್ಲ. ನಾನು ಕೇಳೋದನ್ನ ಮತ್ತೊಂದ್ಸರಿ ಕೇಳಿಸ್ಕೊಳ್ಳಿ. ಒಂದು ಎಲಿಮೆಂಟ್ ಇದೆ, ಆ ಎಲಿಮೆಂಟ್ನ ಸುತ್ತ ಬೇರೆ ಯಾವ ಎಲಿಮೆಂಟು ಬರಬಾರ್ದು, ನಂಗೆ ಜಾಗ ಬಿಡಬೇಕು. ಜಾಗ ಬಿಡಿಸ್ಬೋದಾ ಆ ಥರ? ಇದಕ್ಕೆ ಅಂತ ಜಾಗ ಒತ್ತುವರಿ ಉಳಿಸ್ಕೋಬೋದಾ? ಮಾಡಬಹುದು. ಮಾಡಿದ್ದೀರಾ ನೀವು ಯಾವ್ದಾದ್ರು? ಅಂದ್ರೆ ಸರ್ ಈಗ ಹೈಟು ಹಿಡಿತು ಕೊಡ್ತೀವಲ್ಲ, ಆ ಥರ ಹೇಳ್ತಿದ್ದೀವಿ. ಅದು ನನಗೆ ಎಲಿಮೆಂಟ್ ಇಷ್ಟೇ ಜಾಗ ಬೇಕು ಅಂತ ರಿಸರ್ವ್ ಮಾಡೋದು. ಹೈಟ್ 100 ವಿಡ್ತ್ 200 ಅಂತ ಕೊಟ್ರೆ ಅಷ್ಟು ಜಾಗ ರಿಸರ್ವ್ ಆಗೋಗ್ಬಿಡುತ್ತೆ ಒಂದು ಎಲಿಮೆಂಟ್ಗೆ. ಎಸ್ ಸರ್. ಏನ್ ಪಕ್ಕದಲ್ಲಿ ಜಾಗ ಉಳಿದಿರುತ್ತಲ್ಲ, ಮಾಡ್ಬೋದು. ಈಗ ಅದೇ 100 200 ಕೊಟ್ಟಿರೋ ಒಂದು ಎಲಿಮೆಂಟ್ನ ಸುತ್ತ ಜಾಗ ನನಗೆ ಬೇಕು, ನಾನು ಉಳಿಸ್ಕೋಬೇಕು ಜಾಗ. ಅಲ್ಲಿ ಬೇರೆ ಯಾವ ಎಲಿಮೆಂಟ್ನು ಬರೀಬಾರ್ದು. ಉಳಿಸ್ಬೋದಾ? ಆ ಥರ ಜಾಗ ಕೊಡ್ಬೋದಾ? ಜಾಗ ರಿಸರ್ವ್ ಮಾಡ್ಬೋದಾ? ಮಾಡ್ಬೋದಲ್ಲ ಸರ್. ಹೇಗೆ? ಅಂದ್ರೆ ಜಾಸ್ತಿ ಕೊಡ್ಕೋಬೋದಲ್ಲ. ಏನಂತ ಜಾಸ್ತಿ ಕೊಡ್ತೀರಿ? ಹೈಟು ವಿಡ್ತು ಜಾಸ್ತಿ ಕೊಡ್ಬೋದಲ್ಲ. ಹೈಟು ವಿಡ್ತು 100 ಇರುತ್ತೆ. ಫಿಕ್ಸ್. ಈ ಎಲಿಮೆಂಟ್ ಹೈಟು ವಿಡ್ತ್ 100 ಇದೆ ಅಂತ ಹೇಳಿದ್ರೆ ನಿಮ್ಗೆ ಅದು ನೋಡಕ್ಕೆ ಒಂದು ಸ್ಕ್ವೇರ್ ತರ ಕಾಣಿಸ್ತಾ ಇರುತ್ತೆ. ಈ ಸ್ಕ್ವೇರ್ನ ಸುತ್ತ ನಾನು ಜಾಗ ಉಳಿಸ್ಬೋದಾ ಅಂತ ನನ್ನ ಪ್ರಶ್ನೆ. ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ನನಗೆ. ಇಲ್ಲ ಸರ್. ಬ್ರೌಸರ್ ತೋರಿಸಿ. ಬ್ರೌಸರ್ ಓಪನ್ ಮಾಡಿ. ರಿಕ್ವೈರ್ಮೆಂಟ್ 10B ಓಪನ್ ಮಾಡಿ. ಎಷ್ಟು ಕೊಟ್ಟಿದ್ದೀರಾ ಹೈಟ್ ವಿಡ್ತ್ ಅಲ್ಲಿ ನೀವು ಬ್ಲೂ ಕಲರ್ಗೆ? 100. ಓಕೆ. ಆ ಬ್ಲೂ ಕಲರ್ ಕೆಳಗಡೆ ಇರೋ ಎಲಿಮೆಂಟ್ಗೆ ಅದಕ್ಕೆ ಎಷ್ಟು ಹೈಟ್ ವಿಡ್ತ್ ಕೊಟ್ಟಿದ್ದೀರಾ? 100. ಎಲಿಮೆಂಟ್ ಅದು ಎಲಿಮೆಂಟ್ ಎಷ್ಟು ಜಾಗದಲ್ಲಿ ಇದೆ ತೋರಿಸಿ. ಬ್ಲೂ ಕಲರ್ ಕೆಳಗಡೆ ಇದೆಯಲ್ಲ ಅದು, ಅದು ಎಷ್ಟು ಜಾಗ ಆವರಿಸ್ಕೊಂಡಿದೆ ಅಂತ ತೋರಿಸಿ ನನಗೆ ಆ ಎಲಿಮೆಂಟ್. 100 ಕರೆಕ್ಟಾಗಿ ಅದರ ಸುತ್ತ ಒಂದು ನೀವು ಲೈನ್ ಎಳ್ಕೊಂಡು ಹೋಗಿ ಹಂಗೆ ಕರ್ಸರಲ್ಲಿ. ಇಲ್ಲ ಜಸ್ಟ್ ಹಂಗೆ ಸುಮ್ಮನೆ ಕರ್ಸರ್ ಮೂವ್ ಮಾಡಿ, ನನಗೆ ಗೊತ್ತಾಗುತ್ತೆ ಇದು. ಸೊ ಈ ಎಲಿಮೆಂಟ್ನ ಸುತ್ತ ನನಗೆ ಜಾಗ ಉಳಿಸ್ಬೇಕು ಅಂತ ಅಂದ್ರೆ ಈ ಎಲಿಮೆಂಟ್ನ ಸುತ್ತ ಸರ್ ಇವಾಗ ಗ್ಯಾಪ್ ಕೊಟ್ಟಿದ್ದೀನಲ್ಲ, ಆ ತರ ಹೇಳ್ತಿದ್ದೀರಾ? ಸುತ್ತ ಜಾಗ ಉಳಿಸೋದು ಅಂದ್ರೆ ಇನ್ನೇನ್ರಿ ಮತ್ತೆ? ಸರ್ ಅದಕ್ಕೆ ಮಾರ್ಜಿನ್ ಅಂತ ಕೊಡ್ಕೊಂಡು ಮಾಡ್ಬೋದು. ಮಾರ್ಜಿನ್ ಅಂತ ಕೊಡ್ಬೋದು. ನೀವ್ ಹೇಳಿದ್ ಹೆಂಗಿತ್ತು ಅಂದ್ರೆ 100 ಹೈಟ್ ವಿಡ್ತ್ ಕೊಟ್ಟಿದ್ದೀನಿ ಅಂದ್ರೆ ನಂಗೆ ಇನ್ನ ಜಾಗ ಸುತ್ತ ಉಳಿಸ್ಬೇಕು ಅಂದ್ರೆ ಹೈಟ್ ವಿಡ್ತ್ ಜಾಸ್ತಿ ಮಾಡ್ಬೋದು ಅಂದ್ರೆ ತಪ್ಪು. ನಾನು ಒಳಗಡೆ ಹೇಳ್ತಿದ್ದೀರಾ ಅಂದ್ಬಿಟ್ಟು ಆ ತರ ಎಲಿಮೆಂಟ್ ನ ಸುತ್ತ ಅಂತ ನಾನು ಹೇಳ್ದೆ. ನೀವು ಮನೆ ಸುತ್ತ ಅಂತ ಹೇಳಿದ್ರೆ ಮನೆ ಒಳಗಡೆ ಬಂದಂಗಾಗುತ್ತಾ? ಇಲ್ಲ ಸರ್. ಮನೆ ಸುತ್ತ ಅಂತ ಹೇಳದ, ಮನೆ ಸುತ್ತಕ್ಕಾಗಲ್ಲ ಒಳಗಡೆ. ಹೆಂಗ್ ಸಾಧ್ಯ ಆಗುತ್ತೆ? ಎಲ್ಲ ರೂಮ್ ಅದು ಇದು ಅಡ್ಡ ಬಂದ್ಬಿಡುತ್ತೆ. ಸುತ್ತದಂದ್ರೆ ಹೊರಗಡೆನೆ ಆಬ್ವಿಯಸ್ಲಿ. ಅದೇ ಮಾರ್ಜಿನ್ ಲೆಫ್ಟ್ ರೈಟ್ ಆ ತರ ಕೊಡ್ಕೋಬಹುದು ಸರ್. ಇನ್ ಒನ್ ವರ್ಡ್ ಮಾರ್ಜಿನ್ ಅಂತ ಹೇಳ್ಬೋದು. ಮಾರ್ಜಿನ್ ಅನ್ನ ಕೊಡ್ಬೋದು ಸುತ್ತನ ಜಾಗ ರಿಸರ್ವ್ ಮಾಡಬೇಕು ಅಂದ್ರೆ. ಹೌದಾ? ಹೌದು. ವೆರಿ ಗುಡ್. ಅದು ತೋರಿಸಿ ಮತ್ತೆ ಕೋಡ್ಗೂ ಬನ್ನಿ ವಾಪಸ್. ಒಂದು ಎಲಿಮೆಂಟ್ನ ಸುತ್ತ ಜಾಗ ಉಳಿಸೋದಾದ್ರೆ ನಾನು ಏನು ಯೂಸ್ ಮಾಡ್ತೀನಿ?
ಮಾರ್ಜಿನ್. ಮಾರ್ಜಿನ್. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಅನ್ನ ಇನ್ಲೈನ್ ಮಾಡೋದಾದ್ರೆ ನಾನು ಏನು ಯೂಸ್ ಮಾಡ್ತೀನಿ? ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್. ಸೊ ಮಾರ್ಜಿನ್. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಅಂದ್ರೆ ಹೆಂಗ್ ಬರ್ತವೆ ಹೇಳಿ? H1 ಎಷ್ಟು H3 ಹೆಂಗ್ ಬರ್ತವೆ ಬ್ರೌಸರ್ ಅಲ್ಲಿ ಅಂತ, ಔಟ್ಪುಟ್ ಹೆಂಗ್ ಬರ್ತವೆ ಅಂತ ಕೇಳ್ತಾ ಇದ್ದೆ. ಕೆಳಗಡೆ ಬರುತ್ತೆ. ಹಾ 1 2 3 ಆ ಥರ ಇನ್ಲೈನ್ ಅಂತ ಹೇಳಿದ್ರೆ ಹೆಂಗ್ ಬರ್ತವೆ ಹೇಳಿ? ಪಕ್ಕ ಬರುತ್ತೆ. ನನ್ನ ಪ್ರಶ್ನೆ ಏನ್ ಹೇಳಿ? ಅದಕ್ಕೆ ಫ್ಲೋಟ್ ಕೊಡಬೇಕು ಸರ್. ಬ್ಲಾಕ್ ಲೆವೆಲ್ ಅಂದ್ರೆ ಇನ್ಲೈನ್ ಎಲಿಮೆಂಟ್ಸ್ ತರ ಬರೋ ತರ ಮಾಡಬೇಕು ಅಂತ. ಫ್ಲೋಟ್ ಕೊಡಬೇಕು. ಸೊ ಈಗ ನನ್ನ ಪ್ರಶ್ನೆ, ಹ್ಮ್. ಫ್ಲೋಟ್ ಅಂದ್ರೆ ಏನು? ಸರ್ ಅದು ಮಾರ್ಜಿನ್ ಅಂದ್ರೆ ಏನು? ಸರ್ ಮಾರ್ಜಿನ್ ಅಂದ್ರೆ ಒಂದು ಎಲಿಮೆಂಟ್ ಸುತ್ತ ಗ್ಯಾಪ್ ಕೊಟ್ಕೊಳ್ತೀವಲ್ಲ ಅದಕ್ಕೆ ಮಾರ್ಜಿನ್ ಅಂತಾರೆ. ಹ್ಮ್ ಇದು ಫ್ಲೋಟ್ ಅಂದ್ರೆ ಈಗ ಕೆಳಗಡೆ ಇರುತ್ತಲ್ಲ ಓಕೆ, H1 ಎಷ್ಟು H3 ಅಂತ. ಕೇಳಿಸ್ಕೊಳ್ಳಿ. ಹ್ಮ್. ಮಾರ್ಜಿನ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರಿ, ಫ್ಲೋಟ್ ಏನ್ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಿ. ನನ್ನ ಪ್ರಶ್ನೆ, ಇವಾಗ ಇಲ್ಲಿ ಲೈನ್ ನಂಬರ್ 12 ಅಲ್ಲಿ ಇದೆಯಲ್ರಿ, ಎಸ್ ಸರ್. ಏನದು? ಕ್ಲೋಸ್ ಟ್ಯಾಗ್. ಕ್ಲೋಸ್ ಟ್ಯಾಗ್. ವೆರಿ ಗುಡ್. ಕ್ಲೋಸ್ ಟ್ಯಾಗ್ ಹೆಸರೇನು? ಬಾಡಿ. ಬಾಡಿ. ಟೆಕ್ನಿಕಲ್ ಟರ್ಮಿನಾಲಜಿಯನ್ನ ಹೇಳಿದ್ರಿ, ಕ್ಲೋಸ್ ಟ್ಯಾಗ್ ಅಂತ. ಇದೇ ತರ ಫ್ಲೋಟ್ ಮತ್ತೆ ಮಾರ್ಜಿನ್ಗೆ ಏನಂತ ಹೇಳ್ತೀವಿ ನಾವು? ಸರ್ ಪ್ರಾಪರ್ಟಿ. ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಫ್ಯಾಂಟಾಸ್ಟಿಕ್. ಯಾವ್ಯಾವ ಪ್ರಾಪರ್ಟೀಸ್ ಗೊತ್ತು ನಿಮ್ಗೆ? ಸರ್ ಹೈಟು, ವಿಡ್ತು, ಹ್ಮ್ ಫಾಂಟ್ ಸೈಜು, ಬಾರ್ಡರು, ಬ್ಯಾಕ್ಗ್ರೌಂಡ್ ಕಲರು, ಹ್ಮ್ ಮತ್ತೆ ಓವರ್ ಫ್ಲೋ, ಹ್ಮ್ ಮತ್ತೆ ಮಾರ್ಜಿನ್, ಹ್ಮ್ ಫ್ಲೋಟ್, ಹ್ಮ್ ಮತ್ತೆ ಮಾರ್ಜಿನ್ ಟಾಪ್. ಅದೆಲ್ಲ ಓಕೆ. ಮಾರ್ಜಿನ್ ಒಂದ್ ಹೇಳಿದ್ರೆ ಅದೆಲ್ಲವೂ ಬಂದಾಗಿ ಓಕೆ. ಲೆಫ್ಟ್ ರೈಟ್ ಟಾಪ್ ಬಾಟಮ್ ಅಂತ ಹೇಳ್ಬೋದು. ಓಕೆ, ಇಷ್ಟು ಕಲ್ತಿದ್ದೀರಾ? ಹಾ ವೆರಿ ಗುಡ್. ಈ ಪ್ರಾಪರ್ಟೀಸ್ ಎಲ್ಲ ಎಲ್ಲಿರ್ತವೆ? ಸರ್ ಪ್ರಾಪರ್ಟೀಸ್ ಎಲ್ಲ CSS. CSS ಅಲ್ಲಿ ಇರ್ತವೆ. ವೆರಿ ಗುಡ್. ಎಲಿಮೆಂಟ್ಸ್ ಎಲ್ಲ ಎಲ್ಲಿರ್ತವೆ? ಅವು HTML. HTML. ಇಷ್ಟು ಮಾತ್ರ ಸಕ್ಕದಾಗಿ ನೆನ್ಪಿಟ್ಕೋಬೇಕ್ರಿ ನೀವು. ಪ್ರಾಪರ್ಟೀಸ್ ಅಂದ್ರೆ HTML ಅಲ್ಲಿ ಬರ್ತವೆ, ಎಲಿಮೆಂಟ್ಸ್ ಅಂದ್ರೆ CSS ಅಲ್ಲಿ ಬರ್ತವೆ ಅಂತ. ಹೌದಾ? ಸರ್ ತಪ್ಪು ಹೇಳ್ತೀರಿ. ಸರಿಯಾಗಿ ಹೇಳಿ ನೀವು. ಸರ್ ಪ್ರಾಪರ್ಟೀಸ್ ಅಂದ್ರೆ CSS ಅಲ್ಲಿ ಬರುತ್ತೆ, ಈ ಎಲಿಮೆಂಟ್ಸ್ ಅಂದ್ರೆ HTML ಅಲ್ಲಿ ಬರುತ್ತೆ. ಕರೆಕ್ಟ್. ಇಷ್ಟು ಮಾತ್ರ ನೆನ್ಪಿಟ್ಕೋಬೇಕು ನೀವು ಯಾವಾಗಲೂ. ಗೊತ್ತಾಗ್ತಿದ್ಯಾ? ಎಲಿಮೆಂಟ್ಸ್ ಅಂದ್ರೆ HTML, ಪ್ರಾಪರ್ಟೀಸ್ ಅಂದ್ರೆ CSS. ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಓಕೆ. ನೆಕ್ಸ್ಟ್, ನಾನು ಒಂದು ಎಲಿಮೆಂಟಿಗೆ ಪ್ರಾಪರ್ಟೀಸನ್ನು ಅಪ್ಲೈ ಮಾಡಬೇಕು. ಅದಕ್ಕೆ ಸ್ಟೈಲ್ ತಗೋಬೇಕು. ವೆರಿ ಗುಡ್. ಸ್ಟೈಲನ್ನು ಎಲ್ಲಿ ಬರಿತೀವಿ? ಸರ್ H1 ಪಕ್ಕ. H1 ಮಾತ್ರ ಬರಿತೀವಾ? ಇಲ್ಲ ಸರ್, ಲೇಬಲ್ ಅದಕ್ಕೆಲ್ಲ ಬರಿತೀವಿ. ಸೊ ಇವಾಗ ನೀವು ಎಲ್ಲಿ ಬರಿತೀರಾ ಅಂತ ಕೇಳಿದ್ರೆ H1 ಅಂದ್ರೆ ನಾನು H1 ಮಾತ್ರ ಅನ್ಕೋಬೇಕಾ? ಎಲಿಮೆಂಟ್ಸ್ ಅಲ್ಲಿ ಬರಿತೀವಿ. ಎಲಿಮೆಂಟ್ಸ್ ಅಲ್ಲಿ ಬರಿತೀವಿ. ಎಲಿಮೆಂಟ್ಸ್ ಅಲ್ಲಿ ಎಲ್ಲಿ ಬರಿತೀವಿ? ಎಲಿಮೆಂಟ್ಸ್ ಅಲ್ಲಿ ನನಗೆ 2 ತರ ಸಿಗ್ತವೆ, ಓಪನ್, ಕ್ಲೋಸ್. ಅದರಲ್ಲಿ ಓಪನ್ ಅಲ್ಲಿ ಬರಿತೀವಿ. ಓಪನ್ ಟ್ಯಾಗ್ ಅಲ್ಲಿ ಬರಿತೀವಿ. ಓಪನ್ ಟ್ಯಾಗ್ ಅಲ್ಲಿ ಟ್ಯಾಗ್ ನೇಮ್ಗಿಂತ ಮೊದಲೇ ಬರಿತೀವಿ. ಇಲ್ಲ ಸರ್, ಸೆಕೆಂಡ್ ಗ್ಯಾಪ್ ಕೊಟ್ಬಿಟ್ಟು ಬರಿತೀವಿ. ಎಲ್ಲಿ? ಅದೇ ಓಪನ್ ಟ್ಯಾಗ್ ಅಲ್ಲಿ ಟ್ಯಾಗ್ ನೇಮ್ಗಿಂತ ಮುಂಚೆ ಗ್ಯಾಪ್ ಕೊಟ್ಬಿಟ್ಟು ಬರಿತೀವಿ. ಸರ್ ಕನ್ಫ್ಯೂಸ್ ಮಾಡ್ತಿದ್ದೀರಾ ಸರ್? ಫಸ್ಟ್ ಓಪನ್ ಟ್ಯಾಗ್ ಇದೆ, ಓಪನ್ ಟ್ಯಾಗ್ ಅಲ್ಲಿ ಟ್ಯಾಗ್ ನೇಮ್ಗಿಂತ ಮುಂಚೆ ಒಂದು ಸ್ಪೇಸ್ ಕೊಟ್ಟು ಸ್ಟೈಲ್ ಅಂತ ಬರಿತೀವಿ. ಹೌದಾ? ಓಪನ್ ಟ್ಯಾಗ್ ಅಲ್ಲಿ ಟ್ಯಾಗ್ ನೇಮ್ಗಿಂತ ಮುಂಚೆ ಒಂದು ಸ್ಪೇಸ್ ಕೊಟ್ಟು ಬರಿತೀವಿ. ಟ್ಯಾಗ್ ನೇಮ್ ಆದ್ಮೇಲೆ ಬರೆಯಲ್ಲ. ಟ್ಯಾಗ್ ನೇಮ್ ಆದ್ಮೇಲೆ ಬರೆಯೋದು ಸರ್. ಮತ್ತೆ ನಾನು ಹೇಳಿದಕ್ಕೆ 2-3 ಸರಿ ಎಸ್ ಅಂದ್ರಿ, ಕನ್ಫ್ಯೂಸ್ ಅಂದ್ರೆ ಮಾಡ್ತಿದ್ದೀರಾ? ಇಲ್ಲ ಸರ್, ನಾನ್ ಕನ್ಫ್ಯೂಸ್ ಮಾಡ್ಕೊಂಡೆ. ಎಲಿಮೆಂಟ್ ಟ್ಯಾಗು ಅಂತ ಮಧ್ಯ ಹೇಳಿದ್ರಿ. ಒಂದ್ಸಲ ಟ್ಯಾಗ್ ಅಂದ್ರಿ, ಒಂದ್ಸಲ ಎಲಿಮೆಂಟ್ ಅಂದ್ರಿ. ಯಾವ್ದಾದ್ರೂ ಹೇಳಿದ್ರಿ, ಎಲ್ಲ ಅದೇ ಅಲ್ವೇನ್ರಿ? ಎಸ್ ಸರ್. ಟ್ಯಾಗ್ ನೇಮ್ ಅಲ್ಲಿ ಬರಿತೀವಿ, ಓಪನ್ ಟ್ಯಾಗ್ ಅಲ್ಲಿ ಬರಿತೀವಿ. ಅದರಲ್ಲೂ ಓಪನ್ ಟ್ಯಾಗ್ ಅಲ್ಲಿ ಟ್ಯಾಗ್ ನೇಮ್ ಆದ್ಮೇಲೆ ಒಂದು ಸ್ಪೇಸ್ ಕೊಟ್ಟು
ಬರಿತೀವಿ ಸ್ಟೈಲ್ ಅಂತ. ಆ ಸ್ಟೈಲ್ ಅನ್ನೋದಕ್ಕೆ ಏನು ಟೆಕ್ನಿಕಲ್ ಟರ್ಮಿನಾಲಜಿ ಇದೆ? ಏನು ಸ್ಟೈಲ್ ಅದು? ಆಟ್ರಿಬ್ಯೂಟ್ ಅಂತ ಏನದು ಏನದು? ಆಟ್ರಿಬ್ಯೂಟ್. ಆಟ್ರಿಬ್ಯೂಟ್. ವೆರಿ ಗುಡ್. ಆಟ್ರಿಬ್ಯೂಟ್. ಹ್ಮ್. ಬೇರೆ ಯಾವುದಾದ್ರೂ ಆಟ್ರಿಬ್ಯೂಟನ್ನು ಬಳಸಿದ್ದೀರೇನ್ರಿ ನೀವು ಅದೇ ಥರ? ಇಲ್ಲ ಸರ್, ಸ್ಟೈಲ್ ಒಂದೇನೆ. ಸ್ಟೈಲ್ ಒಂದೇ. ಆಟ್ರಿಬ್ಯೂಟ್ ಅಂದರೆ ಏನು ಡೆಫಿನೇಷನ್ನು ಬರ್ಕೊಂಡಿದ್ದೀರಾ ಏನಾದರೂ? ಹಾಂ ಸರ್, ಬರ್ಸಿದೆ. It is any additional information for any element. Style is any attribute it is used to give inline CSS for any elements. ಅಡಿಷನಲ್ ಇನ್ಫಾರ್ಮೇಷನ್ ಫಾರ್ ಎನ್ ಎಲಿಮೆಂಟ್. Yes sir. ಹೆಚ್ಚುವರಿ ಮಾಹಿತಿ ಒಂದು ಎಲಿಮೆಂಟಿಗೆ. Yes sir. ನೀವು ಒಂದು ಸ್ವಲ್ಪ ಯೋಚನೆ ಮಾಡಿದರೆ ನೀವು ಬೇರೆ ಆಟ್ರಿಬ್ಯೂಟನ್ನು ಕೂಡ ಬಳಸಿದ್ದೀರಾ. ಆಟ್ರಿಬ್ಯೂಟ್ ಆದರೆ ಇದು ಆಪ್ಷನ್ ಹೇಳ್ತಿದ್ದೀವಿ. ಆಪ್ಷನಲ್ಲಿ ಏನು ಬಳಸಿದ್ದೀರಾ? ಇಲ್ಲ. ಲೇಬಲ್ ಬರ್ತಿದ್ದೀರೇನ್ರಿ? ಎಸ್ ಸರ್, ಲೇಬಲ್ ಬರ್ದಿದ್ದೀನಿ. ಲೇಬಲ್ ಏನೇನು ಬರುತ್ತೆ ಹೇಳಿ? ಲೇಬಲ್ ಬರೆದಾಗ ಸ್ಟೈಲ್ ಅಲ್ಲ, ಫಾರ್ಮ್ ಬರುತ್ತೆ ಸರ್. ಕರೆಕ್ಟು. ಫಾರ್ಮ್ ಅಲ್ಲ, ಫಾರ್. ಎಸ್ ಸರ್. ಬರಿತಿರೋದಕ್ಕೆ ಏನಾದರೂ ಬರ್ದಿದ್ದೀರಾ ಯಾವಾಗಲಾದರೂ? ಹಾಂ ಸರ್, ಬರ್ದಿದ್ದೀವಿ. ಏನು ಫಾರ್ ಅನ್ನೋದು? ಫಾರ್ ಅನ್ನೋದು ಕೂಡ ಆಟ್ರಿಬ್ಯೂಟ್. ಎಸ್ ಸರ್. ಓಕೆ. ಇದನ್ನ ಬಿಟ್ಟು ಬೇರೆ ಇನ್ಯಾವ್ದಾರ ಆಟ್ರಿಬ್ಯೂಟನ್ನು ಬಳಸಿದ್ದೀರಾ? ಯಾವುದು ಇಲ್ಲ ಸರ್. ಇನ್ಪುಟ್ ಟೈಪ್ಸ್ ಗೊತ್ತಾ ನಿಮಗೆ? ಇನ್ಪುಟ್ ಟೈಪ್ಸ್. ಇನ್ಪುಟ್ ಅಂತ ಒಂದು ಎಲಿಮೆಂಟ್ ಇದೆ, ಗೊತ್ತೇನ್ರಿ? ಸರ್, ನೇಮ್ ಅಂತ ಬರೀತೀವಲ್ಲ. ನೇಮ್ ಅದು ಕೂಡ ಆಟ್ರಿಬ್ಯೂಟ್. ಎಸ್. ಗೊತ್ತಾಗ್ತಿದ್ಯಾ? ನೀವು ಒಂದು ಟ್ಯಾಗ್ ನೇಮ್ ಒಳಗಡೆ, ಓಪನ್ ಟ್ಯಾಗ್ ಒಳಗಡೆ ಒಂದು ಟ್ಯಾಗ್ ನೇಮ್ ಆದ್ಮೇಲೆ ಓಪನ್ ಟ್ಯಾಗ್ ಒಳಗಡೆ ಒಂದು ಟ್ಯಾಗ್ ನೇಮ್ ಆದ್ಮೇಲೆ ನೀವೇನಾದ್ರೂ ಬರೀರಿ, ಅವೆಲ್ಲವೂ ಆಟ್ರಿಬ್ಯೂಟ್ಸ್. ಒಂದೊಂದು ಆಟ್ರಿಬ್ಯೂಟ್ಸ್ ಒಂದೊಂದು ಕೆಲಸ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಬೇರೆ ಯಾವ್ದಾರ ಆಟ್ರಿಬ್ಯೂಟ್ ಗೊತ್ತಾ ನಿಮಗೆ? ನೋಡಿದ್ದೀರಾ ನೀವು? ಇಲ್ಲ. ನೋಡ್ತಾ ಇದ್ದೀರಾ? ಹೋಗ್ಲಿ, ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಯೂಟ್ಯೂಬ್ ಹೋಗ್ಬೇಡಿ, ಇಲ್ಲೇ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಆಟ್ರಿಬ್ಯೂಟ್ಸ್ ನಿಮ್ ಕಣ್ಣಿಂದನೇ ಇದಾವೆ. ಲ್ಯಾಂಗ್ವೇಜ್ ಅಂತ ಇದೆ, ಲ್ಯಾಂಗ್ ಅಂತ ಇದೆಯಲ್ವ HTML ಟ್ಯಾಗ್ ಅಲ್ಲಿ, ಅದು ಒಂದು ಆಟ್ರಿಬ್ಯೂಟ್. ನೆಕ್ಸ್ಟ್ ಕ್ಯಾರ್ ಸೆಟ್ ಅಂತ ಇದೆ ಮೆಟಾದಲ್ಲಿ, ಅದು ಒಂದು ಆಟ್ರಿಬ್ಯೂಟ್. ನೆಕ್ಸ್ಟ್ ನೇಮ್ ಅಂತ ಇದೆ, ನೇಮ್ ಅನ್ನೋದು ಆಟ್ರಿಬ್ಯೂಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಇನ್ನೊಂದು ಕಂಟೆಂಟ್ ಅಂತ ಇದೆ, ಅದ್ರ ಮುಂದೆ ಅದೇ ಕಂಟೆಂಟ್ ಅಂತ ಇದೆ. ಇವೆಲ್ಲ ಆಟ್ರಿಬ್ಯೂಟ್. ಏನ್ ಮಾಡ್ತಿದ್ದಾವೆ? ಲ್ಯಾಂಗ್ವೇಜ್, EN ಅಂತ ಹೇಳಿದ್ರೆ ಏನು? ಇಂಗ್ಲಿಷ್. ಲೈನ್ ನಂಬರ್ 2 ಅಲ್ಲಿ ಲ್ಯಾಂಗ್ವೇಜ್ ಇಂಗ್ಲಿಷ್. ನೀವು ಯಾವ ಭಾಷೆಯಲ್ಲಿ ಬರೀತಿದ್ದೀರಿ ಪ್ರೋಗ್ರಾಮ್ನ? ಇಂಗ್ಲೀಷಲ್ಲಿ ಬರಿತಾ ಇದ್ದೀರಿ. ಸೊ ಅದಕ್ಕೆ EN ಅಂತ ಇದೆ. ಆಯ್ತು, ನೀವು ಇಂಗ್ಲೀಷಲ್ಲಿ ಬರೀಲಿಲ್ಲ, ಇನ್ಯಾವುದೋ ಬೇರೆ ಭಾಷೆಗೆ ನೀವು ವೆಬ್ಸೈಟ್ ಮಾಡ್ತಾ ಇದ್ದೀರಾ, ಕನ್ನಡ ಹಿಂದಿ ಅದಕ್ಕೂ ಮಾಡ್ತಾ ಇದ್ದೀರಾ ಅಂದರೆ ಅವಾಗ ನೀವು ಯಾವ ಭಾಷೆಗೆ ಮಾಡ್ತಾ ಇದ್ದೀರಾ ಅಂತ ಬರೀಬೇಕಾಗತ್ತೆ ಅಲ್ಲಿ. ಸಿಂಪಲ್. ನೆಕ್ಸ್ಟ್ ಕ್ಯಾರೆಕ್ಟರ್ ಸೆಟ್ ಅಂತ ಇದೆ. ಕ್ಯಾರೆಕ್ಟರ್ ಸೆಟ್ ಅನ್ನೋದು UTF-8 ಅಂತ ಇದೆ. UTF ಅಂದ್ರೆ ಯೂನಿವರ್ಸಲ್ ಟೆಕ್ಸ್ಟ್ ಫಾರ್ಮ್ಯಾಟ್ ಅಂತ. ಯೂನಿವರ್ಸಲ್ ಟೆಕ್ಸ್ಟ್ ಫಾರ್ಮ್ಯಾಟ್. ಅದರಲ್ಲಿ 8ನೇ ವರ್ಷನ್ ಅನ್ನು ನಾವು ಬಳಸ್ತಾ ಇದ್ದೀವಿ, 8ನೇ ಫಾರ್ಮ್ಯಾಟ್ ಅನ್ನು ನಾವು ಬಳಸ್ತಾ ಇದ್ದೀವಿ. ನೀವು ಅದೇ VS ಕೋಡ್ ಅಲ್ಲಿ ಫುಲ್ಲು ಕೆಳಗಡೆ ನೋಡಿದ್ರೆ ಬಲ್ಗಡೆ ಅಲ್ಲೂ UTF-8 ಅನ್ನೋದಿದೆ. ಎಲ್ಲಿ ಏನಂತ ಇದೆ? ಅದು ಸೆಲೆಕ್ಟ್ ಎನ್ಕೋಡಿಂಗ್ ಅಂತ ಇದೆಯಾ? ಸೆಲೆಕ್ಟ್ ಎನ್ಕೋಡಿಂಗ್ ಅಂದ್ರೆ ನಿಮ್ಗೆ ಯಾವ ಫಾರ್ಮೆಟ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಅಂತ. ನಾವು ಸ್ಟ್ಯಾಂಡರ್ಡ್ ಆಗಿ 8 ಅನ್ನೇ ಯೂಸ್ ಮಾಡೋದು. ಓಕೆ. ನೆಕ್ಸ್ಟ್ ವ್ಯೂ ಪೋರ್ಟ್. ನೇಮ್ ವ್ಯೂ ಪೋರ್ಟ್ ಅಂತ ಇದೆ. ಆ ಮೆಟಾ ಏನಕ್ಕೆ ಯೂಸ್ ಮಾಡಿದೀವಿ ನಾವು? ಮೆಟಾ ಅಂತ ಹೇಳಿದ್ರೆ ಅಡಿಷನಲ್ ಇನ್ಫಾರ್ಮೇಶನ್. ಟ್ಯಾಗೇ ಅಡಿಷನಲ್ ಇನ್ಫಾರ್ಮೇಶನ್.
ಅದರಲ್ಲಿ ಮತ್ತೆ ಆ ಅಡಿಷನಲ್ ಇನ್ಫಾರ್ಮೇಷನ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಕೊಡ್ತಾ ಇದ್ದೀವಿ, ನಾವಿವಾಗ ನಮ್ಮ HTML ಪೇಜ್ ಮಾಡ್ತಾ ಇದ್ದೀವಿ, ನಮ್ಮ ವೆಬ್ಸೈಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಯಾವ ಟೆಕ್ಸ್ಟ್ ಫಾರ್ಮ್ಯಾಟ್ ಯೂಸ್ ಮಾಡ್ತಾ ಇದ್ದೀವಿ? ಅಡಿಷನಲ್ ಟೆಕ್ಸ್ಟ್ ಫಾರ್ಮ್ಯಾಟ್ UTF-8 ಕ್ಯಾರೆಕ್ಟರ್ ಸೆಟ್ ಇದೆಯಲ್ಲ, ಎಸ್ ಸರ್. ಇದು ಟೆಕ್ಸ್ಟ್ ಫಾರ್ಮ್ಯಾಟ್. ಇದೇ ಟೆಕ್ಸ್ಟ್ ಫಾರ್ಮ್ಯಾಟ್ ಅನ್ನೋದು. ಗೊತ್ತಾಗ್ಲಿಲ್ವಾ? ಸರ್ ಇನ್ನೊಂದ್ಸಲ ಹೇಳಿ. ಇವಾಗ ಹ್ಮ್. ನಾವು ಯಾವ ಟೆಕ್ಸ್ಟ್ ಫಾರ್ಮ್ಯಾಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಹ್ಮ್. UTF-8 ಅಂತ ಹೇಳ್ಬೇಕು. UTF ಅಂದರೆ ಯೂನಿವರ್ಸಲ್ ಟೆಕ್ಸ್ಟ್ ಫಾರ್ಮ್ಯಾಟ್. ಹ್ಮ್. ಯಾರು ಬೇಕಾದರೂ ಬಳಸ್ಬೋದು ಇದನ್ನ ಅಂತ. ಎಸ್ ಸರ್. UTF-8 ಇದು ಅಡಿಷನಲ್ ಇನ್ಫಾರ್ಮೇಷನ್ ಎಲ್ಲಿ ಬರ್ದಿದ್ದೀವಿ? ಎಡ್ರೊಳಗಡೆ ಬರ್ದಿದ್ದೀವಿ. ಎಸ್ ಸರ್. ನೆಕ್ಸ್ಟ್ ಅಲ್ಲಿ ವ್ಯೂ ಪೋರ್ಟ್ ಅಂತ ಇದೆ. ವ್ಯೂ ಪೋರ್ಟ್ ಅಂತ ಹೇಳಿದ್ರೆ ನೀವು ರನ್ ಮಾಡಿದಾಗ ಔಟ್ಪುಟ್ ನಿಮಗೆ ಲೆಫ್ಟ್ ಸ್ಕ್ರೀನಿಂದ ರೈಟ್ ಸ್ಕ್ರೀನ್ವರೆಗೂ ಬರುತ್ತೆ. ಎಸ್ ಸರ್. ಲೆಫ್ಟಿಂದ ರೈಟ್ವರೆಗೂ ಬರುತ್ತಲ್ಲ ಸ್ಕ್ರೀನು, Yes, ವ್ಯೂ sir. ಪೋರ್ಟ್. ಅದರಲ್ಲಿ ಕಂಟೆಂಟ್ ಅಂತ ಇದೆ. ಕಂಟೆಂಟ್ ಎಷ್ಟಕ್ಕೆ ಬರಬೇಕಂತ ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ವಿಡ್ತ್ ಇಸ್ ಈಕ್ವಲ್ಸ್ ಟು ಡಿವೈಸ್ ವಿಡ್ತ್. ನಿಮ್ಮ ಡಿವೈಸ್ ವಿಡ್ತ್ ಎಷ್ಟಿರುತ್ತಲ್ಲ ಫುಲ್ ಎಸ್ ಸರ್. ಬರಲಿ ಅಂತ. ಡಿವೈಸ್ ವಿಡ್ತ್ ಅಂದರೆ ಅಷ್ಟಕ್ಕೂ ಬರಲಿ ಅಂತ. ಅದೇನೇನಾದರೂ ಡಿವೈಸ್ ವಿಡ್ತ್ ಏನಾದರೂ ನಾವು 30px 200px ಹಿಂಗೆಲ್ಲ ಚೇಂಜ್ ಮಾಡಿ ಸ್ಟಾಪ್ ಮಾಡಿದ್ರೆ ಅದು ಅಂದರೆ 500px ಅಂದರೆ ಅರ್ಧಕ್ಕೆ ಮಾತ್ರ ಬರುತ್ತೆ. ಎಸ್ ಸರ್. ಆ ಥರ. ಬಟ್ ಇದೆಲ್ಲ ಚೇಂಜ್ ಮಾಡಬಾರ್ದು. ನಾವು ಚೇಂಜ್ ಮಾಡ್ಬೋದು, ಮಾಡಬಾರ್ದು, ನಮ್ಗೆ ಅವಶ್ಯಕತೆ ಇಲ್ಲ. IT ವಿಡ್ತ್ ಎಲ್ಲ ನಮ್ಗೆ ಹಂಗೂ ಬೇಕು ಅಂದರೆ ನಾವೆಲ್ಲಿ ಚೇಂಜ್ ಮಾಡ್ತೀವಿ? ಪ್ರಾಪರ್ಟೀಸನ್ನು ಯೂಸ್ ಮಾಡಿ ಚೇಂಜ್ ಮಾಡ್ತೀವಿ. ಪ್ರಾಪರ್ಟೀಸ್ ಎಲ್ಲಿ ಯೂಸ್ ಮಾಡ್ತೀವಿ? ಎಲಿಮೆಂಟ್ಸಲ್ಲಿ ಯೂಸ್ ಮಾಡ್ತೀವಿ. ಪ್ರಾಪರ್ಟೀಸ್ ಎಲ್ಲಿರ್ತವೆ? CSS ಅಲ್ಲಿ ಇರುತ್ತೆ. CSS ಅಲ್ಲಿ ಇರ್ತವೆ. ಓಕೆ, ಗೊತ್ತಾಯ್ತಾ? ಎಸ್ ಸರ್. ಇವತ್ತು ಮಾತಾಡಿರೋ ಇಷ್ಟೂ ಯಾವುದನ್ನು ಮಿಸ್ ಮಾಡ್ದಂಗೆ ಸಖತ್ತಾಗಿ ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಇದಿಷ್ಟು ನಿಮಗೆ ಗಮನಕ್ಕೆ ಬರ್ತಾನೆ ಇರಬೇಕು, ಪದೇ ಪದೇ ಬರ್ತಾ ಇರಬೇಕು. ಎಸ್ ಸರ್. ಓಕೆನಾ? ಒಂದಷ್ಟು ಇವತ್ತಿನ ಕ್ಲಾಸ್ನ ಬೇಸಿಸಲ್ಲಿ ಇಟ್ಕೊಂಡು, ಆಧಾರ ಇಟ್ಕೊಂಡು ಡೇ 1 ಇಂದ ಇಲ್ಲಿವರೆಗೆ ಎಲ್ಲಾನು ಒಂದು 2-3 ಸರಿ ರಿವೈಸ್ ಮಾಡಿ ನಾಳೆ ಅಷ್ಟರಲ್ಲಿ. ಎಸ್ ಸರ್. ನಾನು ಮತ್ತೆ ನಾಳೆ ಕೇಳ್ತೀನಿ. ನೀವು ಕೇಳಿದ ತಕ್ಷಣ ಹೇಳಕ್ಕೆ ರೆಡಿ ಇರ್ಬೇಕು ನಾಳೆಗೆ. ಎಸ್ ಸರ್. ರೆಡಿ ಆಗ್ತಿರಲ್ವಾ? ಎಸ್ ಸರ್. ಓಕೆ. ಸೊ ಅದೇ ರೀಸನ್ಗೆ ನಿಮ್ಗೆ ಯಾವುದು ಬೇರೆ ಥರದ ಹೋಮ್ವರ್ಕನ್ನು ಕೊಡ್ತಾ ಇಲ್ಲ. ಹಂಗೂ ಬೇಕು ಅಂತ ಹೇಳಿದ್ರೆ ರಿಕ್ವೈರ್ಮೆಂಟ್ 10B ಮಾಡಿದಿರಲ್ಲ, ಅದೇ ಥರ ಇನ್ನೂ ಒಂದೊಂದು ಎಲಿಮೆಂಟ್ಸನ್ನು ಜಾಸ್ತಿ ಮಾಡಿ ಒಂದು ಲೈನ್ಗೆ. ಇವಾಗ ನೇಮ್ ಏನಾದರೂ ಹಾಕೋಬೋದಲ್ವಾ? ನಾವೇನು ಏನು ಬೇಕಾದರೂ ಹಾಕೋಬೋದು, ಅದರಲ್ಲಿ ಏನಿದೆ? ಏನು ನೇಮು ಬೇರೆ? ಅಂದ್ರೆ ಈಗ ಬಾಕ್ಸ್ ಇರುತ್ತಲ್ಲ ಸರ್, I2 ವಿಡ್ತ್ ಕೊಟ್ಟಿರ್ತೀವಲ್ಲ, ಅದ್ರ ಒಳಗೆ ಏನಾದರೂ ಕಂಟೆಂಟ್ ಬರ್ಕೋಬೋದಲ್ವಾ ಅಂತ. ಬರ್ಕೋಬೋದು, ಹೌದು. ಆ 100pxಗಿಂತ ಜಾಸ್ತಿ ದಾಟಬಾರ್ದು, ಆ ಥರ ಬರೀರಿ. ಆಮೇಲೆ ABCD 1 2 3 ಬ್ಯಾಕ್ ಗ್ರೌಂಡ್ ಕಲರು ಡಬಲ್ ಕಲರ್ ಬರವೆಲ್ಲ ಸಿಗುತ್ತೆ. ಅಂದ್ರೆ ಇವಾಗ ಫೋಟೋ ಹಾಕೋದು ಆ ಥರ ಏನಾದರೂ ಮಾಡ್ಬೋದಾ ಅಂತ. ಮಾಡ್ಬೋದು, ಅದೆಲ್ಲ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಹೇಳ್ಕೊಡ್ತೀನಿ. ಈಗ ಕ್ಲಾರಿಟಿ ತಗೋತಿದ್ದೀವಲ್ಲ, ಎಸ್ ಸರ್. ಈ ಕ್ಲಾರಿಟಿ ಸೆಷನ್ಸ್ ಮುಗಿಲಿ, ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದ್ಮೇಲೆ ಅವೆಲ್ಲ ಹೇಳ್ಕೊಡ್ತೀನಿ. ಫೋಟೋ, ವಿಡಿಯೋ, ಆಡಿಯೋ ಏನೇನೋ ಮಾಡ್ಬೋದ್ರಿ. ಒಂದು ವೆಬ್ಸೈಟ್ ಹೆಂಗೆ ನೋಡ್ತೀರಾ ಅದೆಲ್ಲ ಇದ್ರಲ್ಲಿ ಮಾಡ್ಬೋದು. ಓಕೆ ಸರ್. ಒಂದು ವೆಬ್ಸೈಟು, ಒಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಏನೇನೆಲ್ಲ ನೋಡ್ತೀರಾ ಅಲ್ವಾ, ಸರ್. ನೀವು ಕಣ್ಣಿಂದ ಏನೆಲ್ಲ ನೋಡ್ತೀರಾ ಅದೆಲ್ಲ ಇದ್ರಲ್ಲಿ ಮಾಡ್ಬೋದು. ಕಲಿತೀರಿ ನೀವು, ಮಾಡಬೇಕು, ಮಾಡ್ಸೋಣ. ಅದು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಸಿಗುತ್ತೆ ಅಲ್ವಾ? ಜಾವಾ ಸ್ಕ್ರಿಪ್ಟ್ ಇಲ್ಲ, ಇದರಲ್ಲೇ ಮಾಡೋದು. ಅದ್ರಲ್ಲಿ ಬರೀ ಕಂಟ್ರೋಲ್ ಅಷ್ಟೇ ಮಾಡೋದು ನಾವು. ಹೌದಾ? ಓಕೆ ಸರ್. ಓಕೆ, ಅದಾದಮೇಲೆ ಓಕೆ, ಸದ್ಯಕ್ಕೆ ಇಷ್ಟಿರಲಿ ಬಿಡಿ. ಇವಾಗೆಲ್ಲ ರಿವೈಸ್ ಮಾಡ್ಕೊಳ್ಳಿ. ನಾನು ನಾಳೆ ಮತ್ತೆ ಎಲ್ಲಾನು ಕೇಳ್ಬೋದು, ಯಾವುದನ್ನು ಹೆಂಗೆ ಬೇಕಾದರೂ ಕೇಳ್ಬೋದು. ಮಧ್ಯದಲ್ಲಿ, ಕೊನೆಯಲ್ಲಿ, ಫಸ್ಟಲ್ಲಿ, ಎಲ್ಲೆಲ್ಲಾದರೂ ಕೇಳ್ಬೋದು. ಓಕೆ ಸರ್. ಓಕೆ.